Hello dear students, welcome to Sing Style of Max. So now class 12th NCERT Mathematics ಅಲ್ಲಿ ಥರ್ಡ್ ಚಾಪ್ಟರ್ ಮ್ಯಾಟ್ರಿಸಸ್ ಏನಿದೆ ಅದನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ ನಾವೇನು ಮಾಡಿದ್ದೀವಿ ಆಲ್ರೆಡಿ ಆಪರೇಷನ್ಸ್, ಮ್ಯಾಟ್ರಿಕ್ಸ್ ಅಂದರೆ ಏನು, ಡೆಫಿನೇಷನ್ ಆ್ಯಂಡ್ ಟ್ರಾನ್ಸ್ಪೋಸ್ ಬಗ್ಗೆ, ಸಿಮೆಟ್ರಿಕ್, ಸ್ಕ್ಯೂ ಸಿಮೆಟ್ರಿಕ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಯಾರಾದರೂ ಆ ವಿಡಿಯೋಸ್ನ ವಾಚ್ ಮಾಡಿಲ್ಲ ಅಂದರೆ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ವುಡ್ ಬಿ ಪ್ಲೀಸ್ ವಾಚ್ ದೋಸ್ ವಿಡಿಯೋಸ್, ದೆನ್ ಯು ಕಮ್ ಟು ದಿಸ್ ಒನ್. ಓಕೆ, ರೈಟ್. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ಲೆಟ್ ಅಸ್ ಕಂಟಿನ್ಯೂ ದ ಲೆಕ್ಚರ್. ಓಕೆ, ಸೊ ಎಲ್ಲಿವರೆಗಾಗಿತ್ತು? ಸಿಮೆಟ್ರಿಕ್, ಸ್ಕ್ಯೂ ಸಿಮೆಟ್ರಿಕ್ ಎಂದು ಕಾನ್ಸೆಪ್ಟ್ ಆಗಿತ್ತು, ಹೌದಾ? ಈಗ ಇವತ್ತೇನು ಮಾಡೋಣ, ಅದ್ರ ಬೇಸ್ ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಏನಿದೆ ನಿಮಗೆ ಅವನ್ನ ಸಾಲ್ವ್ ಮಾಡೋಣ. ಓಕೆ, ಫೈಂಡ್ ದ ಟ್ರಾನ್ಸ್ಪೋಸ್ ಆಫ್, ಫಸ್ಟ್ ಕ್ವೆಶನ್ ಏನಿದೆ, ಫೈಂಡ್ ದ ಟ್ರಾನ್ಸ್ಪೋಸ್ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ಮ್ಯಾಟ್ರಿಸಸ್. ವೆರಿ ಈಸಿ. ಏನು ಕೊಟ್ಟಿದ್ದಾರೆ? ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಅದರದ್ದು ಟ್ರಾನ್ಸ್ಪೋಸ್ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಟೆಲ್ ಮಿ ಒನ್ ಥಿಂಗ್, ಟ್ರಾನ್ಸ್ಪೋಸ್ ಅಂದರೆ ಏನಂತ ಹೇಳ್ಕೊಟ್ಟಿದ್ದೆ? ರೋ ಇರೋದನ್ನ ಎಲ್ಲ ರೋಸ್ನ ಕಾಲಮ್ ಫಾರ್ಮಲ್ಲಿ ಬರೀರಿ ಅಥವಾ ಎಲ್ಲ ಕಾಲಮ್ಸ್ನ ರೋ ಫಾರ್ಮಲ್ಲಿ ಬರೀರಿ ಅಂತ ಹೇಳಿದ್ದೆ. ಓಕೆ, ಸೊ ದೇರ್ ಫಾರ್ ವಾಟ್ ಹ್ಯಾಪನ್ಸ್ ಫಾರ್ ದ ಆನ್ಸರ್ ಫಾರ್ ಫಸ್ಟ್ ಕ್ವೆಶನ್ ಈಸ್, ಯು ಕ್ಯಾನ್ ಈಸಿಲಿ ಟೆಲ್ ಆ್ಯಕ್ಚುಲಿ. ಬಟ್ ಯಾರಿಗೆ ಅರ್ಥ ಆಗಿಲ್ವೋ, ಯಾರು ತುಂಬ ಡಲ್ ಸ್ಟೂಡೆಂಟ್ ಇರ್ತಾರೋ ಅವರಿಗೋಸ್ಕರ ಐ ಆಮ್ ಎಕ್ಸ್ಪ್ಲೇನಿಂಗ್ ಇಟ್. ಸಿ ಹಿಯರ್ 5 1/2 -1 ಇದ್ರದ್ದು ಟ್ರಾನ್ಸ್ಪೋಸ್ ಅಂತ ಅಂದರೆ ಏನು ಬರೀತೀರಾ? ಇದೇನಿದೆ ಕಾಲಮು ಅದನ್ನು ರೋ ಫಾರ್ಮಲ್ಲಿ ಬರೀರಿ. ಏನಾಗುತ್ತೆ? 5 1/2 -1. ಇದೇ ರೀತಿ ಕ್ವೆಶನ್ ನಂಬರ್ 2 ಅಲ್ಲಿ ಏನಿದೆ ನೋಡಿ, 1 2 -1 3. ಸಬ್ ಕ್ವೆಶನ್ ಎರಡನೇದೇನಿದೆ ದಿಸ್ ಒನ್. ಇದ್ರದ್ದು ಟ್ರಾನ್ಸ್ಪೋಸ್ ಕಂಡುಹಿಡಿರಿ ಅಂದರೆ ಏನು ಮಾಡಬೇಕು? ರೋ ಏನಿದೆಯೋ ಅದನ್ನು ಕಾಲಮ್ ಫಾರ್ಮ್. 1 -1 ಹಿಂಗಿದೆಯಾ, ಹಿಂಗೆ ಬರೀರಿ. 2 3 ಹಿಂಗಿದೆಯಾ, ಈ ರೀತಿ ಬರೀರಿ. ದಿಸ್ ಈಸ್ ದ ಟ್ರಾನ್ಸ್ಪೋಸ್. ಓಕೆ, ಸೊ ಥರ್ಡ್ ಸಬ್ ಕ್ವೆಶನ್ ಏನಿದೆ, ದಿಸ್ ಇಸ್ ಸೆಕೆಂಡ್ ಸಬ್ ಕ್ವೆಶನ್ ಆ್ಯಕ್ಚುಲಿ, ರೈಟ್? ಥರ್ಡ್ ಸಬ್ ಕ್ವೆಶನ್ ಬಂದುಬಿಟ್ಟು -1 5 6 √3 5 6 2 3 -1. ಸೊ ಇದ್ರದ್ದು ಟ್ರಾನ್ಸ್ಪೋಸ್ ಅಂತ ಅಂದರೆ ನೀವೇನು ಬರೀತೀರಾ? ರೈಟ್, ಏನು ಬರೀತೀರಾ? ರೋ ಇರೋದನ್ನು ಕಾಲಮ್ ಫಾರ್ಮಲ್ಲಿ ಬರಿಬೇಕು, ಹೌದಾ? ಸೊ ಫಸ್ಟ್ ರೋ ಏನಿದೆ ಅದನ್ನು ಕಾಲಮ್ ಫಾರ್ಮಲ್ಲಿ ಬರೀರಿ. -1 5 6. ಸೆಕೆಂಡ್ ರೋನ ಹೇಗೆ ಬರೀತೀರಿ? ಕಾಲಮ್ ಅಂದರೆ √3 5 6. ಥರ್ಡ್ 2 3 -1. ಓಕೆ, ಸೊ ದಿಸ್ ಈಸ್ ಯುವರ್ ಆನ್ಸರ್, ರೈಟ್? ಕಮಿಂಗ್ ಟು ಕ್ವೆಶನ್ ನಂಬರ್ 2. ಕ್ವೆಶನ್ ನಂಬರ್ 2 ಅಲ್ಲಿ ಏನು ಹೇಳಿದ್ದಾರೆ ನೋಡಿ, ಅಬ್ಸರ್ವ್ ಮಾಡಿ. ಎ ಮತ್ತು ಬಿ ಎರಡು ಮ್ಯಾಟ್ರಿಕ್ಸ್ ಕೊಟ್ಬಿಟ್ಟು ದೆನ್ ವೆರಿಫೈ ಎ ಪ್ಲಸ್ ಬಿ ಹೋಲ್ ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್ ಪ್ಲಸ್ ಬಿ ಟ್ರಾನ್ಸ್ಪೋಸ್ ಆ್ಯಂಡ್ ಎ ಮೈನಸ್ ಬಿ ಹೋಲ್ ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್ ಮೈನಸ್ ಬಿ ಟ್ರಾನ್ಸ್ಪೋಸ್ ಅಂತ ಕೇಳಿದ್ದಾರೆ. ಓಕೆ, ಸೊ ಹೇಳಿರೋದೇನು? ಎ ಮತ್ತು ಬಿ ಎರಡು ಮ್ಯಾಟ್ರಿಕ್ಸ್ ಕೊಟ್ಟು ಅವನ್ನ ಆ್ಯಡ್ ಮಾಡಿದ್ರೆ ನಿಮಗೇನು ಆನ್ಸರ್ ಸಿಗುತ್ತೋ ಅದ್ರದ್ದು ಟ್ರಾನ್ಸ್ಪೋಸ್ ಅಂದರೆ ಉಲ್ಟಾ ಮಾಡ್ರಿ, ಜಸ್ಟ್ ರೋ ಇರೋದನ್ನೆಲ್ಲ ಕಾಲಮಿಗೆ ಕನ್ವರ್ಟ್ ಮಾಡ್ಕೊಳ್ರಿ. ಆ ಟ್ರಾನ್ಸ್ಪೋಸ್ ಮಾಡಿದಾಗ ಏನು ಆನ್ಸರ್ ಸಿಗುತ್ತೋ ನಿಮಗೆ, ದಟ್ ವಿಲ್ ಬಿ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್ ಪ್ಲಸ್ ಬಿ ಟ್ರಾನ್ಸ್ಪೋಸ್. ಹೇಗೆ? ಲೆಟ್ ಅಸ್ ವೆರಿಫೈ. ಆಗುತ್ತೋ ಇಲ್ಲೋ ಅಂತಲೇ ಕೇಳಿರೋದವರು. ಓಕೆ, ಸೊ ಕಮಿಂಗ್ ಟು ಕ್ವೆಶನ್ ನಂಬರ್ 2, ಲೆಟ್ ಅಸ್ ಫಸ್ಟ್ ಫೈಂಡ್ ಎ ಪ್ಲಸ್ ಬಿ. ಓಕೆ, ಎ ಮ್ಯಾಟ್ರಿಕ್ಸ್ ಬಂದ್ಬಿಟ್ಟು ಏನಿದೆ? -1 2 3 5 7 9 -2 1 1. ಓಕೆ, ಪ್ಲಸ್ ಬಿ ಮ್ಯಾಟ್ರಿಕ್ಸ್ ಅಂದರೆ ಏನಿದೆ? -4 1 -5 1 2 0 1 3 1. ಸೊ ಎ ಪ್ಲಸ್ ಬಿ ಮಾಡಿದ್ರೆ ನಿಮಗೇನು ಸಿಗುತ್ತೆ? ಜಸ್ಸಿ -1 ಆ್ಯಡ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ. ಫಸ್ಟ್ ಎಲಿಮೆಂಟ್ ವಿತ್ ಫಸ್ಟ್ ಎಲಿಮೆಂಟ್, ಸೆಕೆಂಡ್ ಎಲಿಮೆಂಟ್ ವಿತ್ ಸೆಕೆಂಡ್ ಎಲಿಮೆಂಟ್, ಕರೆಕ್ಟಾ? ಸೊ ದೇರ್ ಫಾರ್ -1 -4 ಅಂತ ಅಂದರೆ -5. 2 + 1 ಅಂದರೆ 3 3 - 5 ಅಂದರೆ -2. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅಷ್ಟೇ. 5 + 1 ಅಂದರೆ 6 7 + 2 9 9 + 0 9. ಓಕೆ, ನೆಕ್ಸ್ಟ್ ಬಂದುಬಿಟ್ಟು -2 + 1 ಅಂದರೆ ಎಷ್ಟಾಗುತ್ತೆ? -1 1 + 3 4 1 + 1 2. ಆಲ್ ರೈಟ್, ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಆ್ಯಕ್ಚುಲಿ ವೆರಿಫೈ ಮಾಡಬೇಕಾಗಿರೋದು ಎ ಪ್ಲಸ್ ಬಿ ಅಲ್ಲ, ಅದರದ್ದು ಟ್ರಾನ್ಸ್ಪೋಸ್ ಅಂದರೆ ಇದ್ರ ಟ್ರಾನ್ಸ್ಪೋಸ್ ಮಾಡಿ. ಟ್ರಾನ್ಸ್ಪೋಸ್ ಅಂತ ಅಂದರೆ ಏನು ಮಾಡ್ತೀರಾ? ರೋ ಇರೋದನ್ನು ಕಾಲಮ್ ಆಗಿ ಕನ್ವರ್ಟ್ ಮಾಡಬೇಕು. ಓಕೆ, ಸೊ -5 6 1 ಈ ಕಾಲಮ್ನ ನಾನು ರೋ ಕನ್ವರ್ಟ್ ಮಾಡಿದೆ. ಈ ರೋನ ಕಾಲಮಿಗೆ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ? -2 ಆಗುತ್ತೆ. ಕರೆಕ್ಟ್ ಇದೆಯಾ ಇದು? ರೈಟ್. ಸೊ ನಾವು 6 9 9, second row converted to second column, last row converted to last column. This is your A plus B whole transpose. ಈಗ ವೆರಿಫೈ ಮಾಡಬೇಕಾಗಿರೋದು ನಾವೇನು? A transpose plus B transpose ಮಾಡಿದ್ರೆ ಏನು ಆನ್ಸರ್ ಬರುತ್ತೋ that will be equal to this one. Let us verify. Write on A transpose -1 2 3 5 7 9 -2 1 1. Okay, plus ಸಾರಿ ಟ್ರಾನ್ಸ್ಪೋಸ್ ಮಾಡಬೇಕಲ್ಲ,
-2 5 7 sorry 5 - 2 okay ಇದು ಕಾರ್ಡ್ ಶೀಟ್ ಆಗುತ್ತೆ. ಬೆಟರ್ ವಿ ಗೋ ಫಾರ್ ನೆಕ್ಸ್ಟ್ ಪೇಜ್ ರೈಟ್. ಐ ವಿಲ್ ಮೆನ್ಷನ್ A + B whole transpose there so that we get to know. ಅಗ್ಲಗ್ಲ ಪೇಪರ್ ಟರ್ನ್ ಮಾಡೋ ನೆಸೆಸಿಟಿ ಇರಲ್ಲ. ಓಕೆ ಜಸ್ಟ್ ಎ ಸೆಕೆಂಡ್. ರೈಟ್ A + B whole transpose ಅಂದರೆ ಇದು ಸಿಕ್ಕಿತ್ತು ಹೌದಾ. ಈಗ A transpose + B transpose ಅಲ್ಲೇ ಬರಿಬೋದಿತ್ತು ಬಟ್ ಕಾರ್ಡ್ ಶೀಟ್ ಆದರೆ ಇಟ್ ವಿಲ್ ನಾಟ್ ಬಿ ಗುಡ್ ರೈಟ್. A transpose ಟೆಕ್ಸ್ಟ್ ಬುಕ್ ನೋಡಿ A transpose ಹೇಳ್ಬಹುದು -1 2 3 ಇದೆ ಅಂದರೆ ಈ ಕಡೆ ಬರೀರಿ. ನೆಕ್ಸ್ಟ್ 5 7 9 ನೆಕ್ಸ್ಟ್ -2 1 1 ದಿಸ್ ಈಸ್ A transpose + B transpose ಅಂತಂದರೆ ಏನಾಗುತ್ತೆ -4 1 -5 1 2 0 1 3 1 ಓಕೆ ವಿಚ್ ಈಸ್ ಈಕ್ವಲ್ ಟು ಆ್ಯಡ್ ಮಾಡಿ -4 - 1 ಅಂದರೆ ಎಷ್ಟಾಗುತ್ತೆ -5 5 + 1 ಅಂದರೆ ಎಷ್ಟಾಗುತ್ತೆ 6 -2 + 1 ಅಂದರೆ -1 ಓಕೆ 2 + 1 3 7 + 2 ಅಂದರೆ 9. ಆ್ಯಡ್ ಮಾಡೋದು ಮಲ್ಟಿಪ್ಲೈ ಮಾಡೋದು ಎಲ್ಲ ಹೇಳ್ಕೊಟ್ಟಿದ್ದೀನಿ ಪ್ರೀವಿಯಸ್ ಇದರಲ್ಲಿ. ಯಾರಾದರೂ ಅದಕ್ಕೆ ಹೇಳೋದು ಅದನ್ನು ವಾಚ್ ಮಾಡಿಲ್ಲ ಅಂದರೆ ಅದನ್ನು ವಾಚ್ ಮಾಡಿದ್ಮೇಲೆ ಇದನ್ನು ವಾಚ್ ಮಾಡಿ. ಇಲ್ಲ ಅಂತಂದರೆ ಹೇಗೆ ಆ್ಯಡ್ ಮಾಡ್ತಿದ್ದೀವಿ ಅಂತಲೂ ಗೊತ್ತಾಗಲ್ಲ. ಅಥವಾ ಮಲ್ಟಿಪ್ಲಿಕೇಶನಲ್ಲಿ ಪ್ರಾಬ್ಲಮ್ ಆಗುತ್ತೆ, ಆ್ಯಡ್ ಮಾಡೋದ್ರಲ್ಲಿ ಏನು ಹೆಚ್ಚಿಗೆ ಪ್ರಾಬ್ಲಮ್ ಆಗಲ್ಲ. 3 - 5 ಈಸ್ -2 9 + 0 9 1 + 1 2. ಅಬ್ಸರ್ವ್ ದಿಸ್ ಒನ್ ಯು ವಿಲ್ ಗೆಟ್ ಇವೆರಡು ಈಕ್ವಲ್ ಇದೆ. ದೇರ್ಫೋರ್ ನಾನೇನು ಹೇಳ್ಬಹುದು A + B whole transpose ಈಸ್ ಈಕ್ವಲ್ ಟು A transpose + B transpose. ಇದೇ ಥರ A - B ಮಾಡಬೇಕು. ಅರ್ಥ ಆಗಿದ್ದರೆ ವಿಡಿಯೋ ಪಾಸ್ ಮಾಡಿಬಿಟ್ಟು ನೀವೇ ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೆ ವೆರಿಫೈ ಮಾಡಿಕೊಡ್ರಿ ಕೊನೆ ಸ್ಟೆಪ್ಪಿಗೆ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟು. ಓಕೆ ಆ್ಯಂಡ್ ಅರ್ಥ ಆಗಿಲ್ಲ ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಆಯಿತು ಅಂದರೆ ಮತ್ತೆ ಚೆಕ್ ಮಾಡಿ. ಓಕೆ ರೈಟ್ ಲೆಟ್ ಅಸ್ ಫೈಂಡ್ A - B ಫಸ್ಟ್. A - B ಅಂತಂದರೆ ಏನಾಗುತ್ತೆ -1 2 3 ಇದು A ಟ್ರಾನ್ಸ್ಪೋಸ್ ಅಂದರೆ ಇದ್ರದ್ದು ಮತ್ತೆ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನು ಸಿಗುತ್ತೆ A ತಾನೆ. ಸೊ ದಟ್ಸ್ ಇಟ್ -2 1 1 ದಿಸ್ ಇಸ್ A ಮ್ಯಾಟ್ರಿಕ್ಸ್ + B ಮ್ಯಾಟ್ರಿಕ್ಸ್ ಸಾರಿ ಮೈನಸ್ B ಮ್ಯಾಟ್ರಿಕ್ಸ್ ಬರೀರಿ -4 1 -5 1 2 0 1 3 1 this is B matrix. okay ಈಗ ಸಬ್ಟ್ರಾಕ್ಷನ್ ಮಾಡ್ರಿ -1 -of -4 ಇದೆ ಹೌದಾ. ದಟ್ ಈಸ್ ನಥಿಂಗ್ ಬಟ್ ಆ್ಯಕ್ಚುಲಿ ಹೇಗಿದೆ ಅದು -1 -of -4 ಅಂತ ಇದೆ ಅಂದರೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ +4 -1 +4 ಈ ರೀತಿ ಇರೋದು. ಈ ರೀತಿ ಇದ್ರೆ ಏನು ಬರುತ್ತೆ ಆನ್ಸರು 4 - 1 3 ನೆಕ್ಸ್ಟ್ 2 - 1 1 3 -of ಮೈನಸ್ಸು ಅಂದರೆ ಪ್ಲಸ್ಸು 3 + 5 ಎಷ್ಟು 8 ಓಕೆ ರೈಟ್. ನೆಕ್ಸ್ಟು 5 - 1 ಅಂದರೆ 4 7 - 2 5 9 - 0 9 -2 - 1 ಅಂದರೆ -3 1 - 3 ಅಂದರೆ -2 1 - 1 0. ದಿಸ್ ಈಸ್ A - B. ನಮಗೆ ಆ್ಯಕ್ಚುಲಿ ಅವ್ರು ವೆರಿಫೈ ಮಾಡೋಕ್ಕೆ ಹೇಳಿರೋದು A - B ಹೋಲ್ ಟ್ರಾನ್ಸ್ಪೋಸ್. ಸೊ ಇದ್ರ ಟ್ರಾನ್ಸ್ಪೋಸ್ ಮಾಡಿ 3 4 -3 1 5 -2 8 9 0 ಓಕೆ. ಸೊ A ಟ್ರಾನ್ಸ್ಪೋಸ್ -B ಟ್ರಾನ್ಸ್ಪೋಸ್ ಮಾಡಿದ್ರು ಇದೇ ಆನ್ಸರ್ ಬರಬೇಕು ನನಗೀಗ. ಓಕೆ ಸೊ ಲೆಟ್ ಅಸ್ ವೆರಿಫೈ ದಿಸ್ ಒನ್. A ಟ್ರಾನ್ಸ್ಪೋಸ್ -B ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ ಟು ರೈಟ್ ಡೌನ್ A ಟ್ರಾನ್ಸ್ಪೋಸ್ ಅಂದರೆ ಏನು ಸಿಗುತ್ತೆ -1 5 -2 2 7 1 3 9 1 ಓಕೆ ಮೈನಸ್ B ಟ್ರಾನ್ಸ್ಪೋಸ್ ಅಂದರೆ ಇದ್ರದ್ದು ಟ್ರಾನ್ಸ್ಪೋಸ್ ಹೌದಾ -4 1 1 1 2 3 -4 -5 0 1 ಓಕೆ ಮೈನಸ್ ಮಾಡಿರಿ -1 -of -4 ಅಂದರೆ 4 - 1 ಈಸ್ 3 5 - 1 ಅಂದರೆ 4 -2 - 1 ಅಂದರೆ -3 ಓಕೆ 2 - 1 1 7 - 2 5 1 - 3 -2 3 -of - ಅಂತಂದರೆ ಪ್ಲಸ್ಸು. ಸೊ 5 + 3 ಎಷ್ಟು 8. ಯಾರಿಗಾದ್ರೂ ಅರ್ಥ ಆಗ್ತಿಲ್ಲ -of - ಅಂದರೆ 3 ಇದು 3 ಇದು ಮೈನಸ್ಸಾ. ನೆಕ್ಸ್ಟ್ ಇಲ್ಲೇನಿದೆ -5 ಇದೆ ಅದಕ್ಕೆ ನಾವು ಬ್ರ್ಯಾಕೆಟ್ ಹಾಕ್ತಿದ್ದೀವಿ. ಅಲ್ಲೇನಾಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 5 + 3 ಈಸ್ 8 ಓಕೆ. ಸೊ ಈ ರೀತಿ ನಾವು ಬರಿತಾ ಇದ್ದೀವಿ. ನೆಕ್ಸ್ಟ್ 9 - 0 9 1 - 1 0. ಅಬ್ಸರ್ವ್ ಮಾಡಿ ಇವೆರಡು ಸೇಮ್ ಇದೆ. ದೇರ್ಫೋರ್ ನಾನು ಏನಂತ ಕನ್ಕ್ಲೂಡ್ ಮಾಡಬಹುದು A - B ಹೋಲ್ ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ ಟು A ಟ್ರಾನ್ಸ್ಪೋಸ್ -B ಟ್ರಾನ್ಸ್ಪೋಸ್. ಅರ್ಥ ಆಗಿರ್ಬೇಕು ಅನ್ಕೋತೀನಿ ರೈಟ್. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ದಿಸ್ ಇಸ್ ವೆರಿ ಈಸಿ ಆ್ಯಕ್ಚುಲಿ. ನೆಕ್ಸ್ಟ್ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಥರ್ಡ್ ಕ್ವಶನ್ ಏನು ಹೇಳಿದ್ದಾರೆ ಅಂದರೆ ಅಬ್ಸರ್ವ್ ಮಾಡಿ. A ಟ್ರಾನ್ಸ್ಪೋಸ್ ಕೊಟ್ಟಿದ್ದಾರೆ ಅವರು ಏನು ಮಾಡಿದ್ದಾರೆ ಲೆಟ್ ಮಿ ಗೆಟ್ ದ ಟೆಕ್ಸ್ಟ್ ಬುಕ್ ಫಾರ್ ಯು. ಸಿ A ಟ್ರಾನ್ಸ್ಪೋಸ್ ಕೊಟ್ಟಿದ್ದಾರೆ B ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ
ಓಕೆ, ವೆರಿಫೈ ಮಾಡೋಕ್ಕೆ ಹೇಳಿರೋದೇನು ಸೇಮ್ ಥಿಂಗ್ಸ್, ಎ ಪ್ಲಸ್ ಬಿ ಹೋಲ್ ಟ್ರಾನ್ಸ್ಪೋಸ್, ಎ ಟ್ರಾನ್ಸ್ಪೋಸ್ ಬಿ ಟ್ರಾನ್ಸ್ಪೋಸ್ ಸಮ್ ಮಾಡಿದ್ರೆ ಸೇಮ್ ಬರುತ್ತೋ ಇಲ್ಲೋ ಅಂತೇಳಿ. ನೆಕ್ಸ್ಟ್ ಎ ಮೈನಸ್ ಬಿನೂ ಹೇಳಿದ್ದಾರೆ. ಓಕೆ, ಇಲ್ಲಿ ಡಿಫ್ರೆನ್ಸ್ ಇರೋದೇನು ಅಂದರೆ ಎ ಟ್ರಾನ್ಸ್ಪೋಸ್ ಕೊಟ್ಟಿದ್ದಾರೆ, ಅದನ್ನು ಮತ್ತೆ ಟ್ರಾನ್ಸ್ಪೋಸ್ ಮಾಡಿದ್ರೆ ನನಗೆ ಏನು ಸಿಗುತ್ತೆ, ಎ ಮ್ಯಾಟ್ರಿಕ್ಸ್. ಅದು ಒಂದೇ ಒಂದು ಕಾನ್ಸೆಪ್ಟ್ ಗೊತ್ತಿದ್ರೆ ರಿಮೈನಿಂಗ್ ಎಲ್ಲ ಮಾಡ್ತಾರೆ ನೀವು. ಓಕೆ, ಸೊ ಲೆಟ್ ಮಿ ಜಸ್ಟ್ ಟೆಲ್ ಯು ದಿಸ್ ಒನ್. ಓಕೆ, ಎ ಟ್ರಾನ್ಸ್ಪೋಸ್ ಕೊಟ್ಟಿದ್ದಾರೆ, ಹೌದಾ? ಸೊ ಎ ಟ್ರಾನ್ಸ್ಪೋಸ್ ಕೊಟ್ಟಿದ್ದಾರೆ, ಅದರಿಂದ ನಾನು ಎ ಮ್ಯಾಟ್ರಿಕ್ಸ್ ಬರೀಬೇಕು ಅಂದರೆ ಏನು ಮಾಡಬೇಕು, ಎ ಟ್ರಾನ್ಸ್ಪೋಸ್ ಫಸ್ಟ್ ಬರ್ಕೊಳ್ರಿ. 3 1 -1 2. ಓಕೆ, ನೆಕ್ಸ್ಟ್ ಈಸ್ 0 1. ಫ್ರಮ್ ದಿಸ್ ಇಫ್ ಐ ವಾಂಟ್ ಎ ಮ್ಯಾಟ್ರಿಕ್ಸ್, ವಾಟ್ ಈಸ್ ಇಟ್? ಇದನ್ನು ಮತ್ತೆ ಟ್ರಾನ್ಸ್ಪೋಸ್ ಮಾಡಬೇಕು ಅಷ್ಟೇ, ರೈಟ್? ಸೊ ಟ್ರಾನ್ಸ್ಪೋಸ್ ಮಾಡಿ ಹೇಳಿ ಏನಾಗುತ್ತೆ. 3 4 -1 2 0 1. ದಿಸ್ ಇಸ್ ಯುವರ್ ಎ ಮ್ಯಾಟ್ರಿಕ್ಸ್, ಕರೆಕ್ಟ್? ಈಗ ಟ್ರೈ ಮಾಡಿ ಎ ಪ್ಲಸ್ ಬಿ ಹೋಲ್ ಟ್ರಾನ್ಸ್ಪೋಸ್ ಮಾಡಬೇಕಲ್ಲ, ಫಸ್ಟ್ ಎ ಪ್ಲಸ್ ಬಿ ಮಾಡಿರಿ. 3 -1 0 4 2 1. ದಿಸ್ ಈಸ್ ಎ ಮ್ಯಾಟ್ರಿಕ್ಸ್. ಪ್ಲಸ್ ಬಿ ಮ್ಯಾಟ್ರಿಕ್ಸ್ ಅವರೇ ಕೊಟ್ಟಿದ್ದಾರೆ, -1 2 1 1 2 3 ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಏನಾಗುತ್ತೆ ಅಬ್ಸರ್ವ್ ಮಾಡಿ. 3 -1 ಈಸ್ 2, -1 + 2 ಈಸ್ 1, 0 + 1 ಈಸ್ 1, 4 + 1 5, 2 + 2 4, 3 + 1 4. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ನ ಆ್ಯಡ್ ಮಾಡಿದ್ದೀನಿ. ವೆರಿಫೈ ಮಾಡೋಕ್ಕೆ ಹೇಳಿರೋದು ಎ ಪ್ಲಸ್ ಬಿ ಹೋಲ್ ಟ್ರಾನ್ಸ್ಪೋಸ್ ತಾನೆ. ಸೊ ಟ್ರಾನ್ಸ್ಪೋಸ್ ಮಾಡಿರಿ, ಏನು ಸಿಗುತ್ತೆ? 2 5 1 4 1 4. ದಿಸ್ ಈಸ್ ಯುವರ್ ಎ ಪ್ಲಸ್ ಬಿ ಹೋಲ್ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್. ಓಕೆ, ನೆಕ್ಸ್ಟ್ ನಮಗೆ ಬೇಕಿರೋದು ಎ ಟ್ರಾನ್ಸ್ಪೋಸ್ ಪ್ಲಸ್ ಬಿ ಟ್ರಾನ್ಸ್ಪೋಸ್. ಎ ಟ್ರಾನ್ಸ್ಪೋಸ್ ಅವರೇ ಕೊಟ್ಟಿದ್ದಾರೆ, ಆ್ಯಡ್ ಮಾಡಿ. 3 4 -1 2 0 1. ಪ್ಲಸ್ ಬಿ ಟ್ರಾನ್ಸ್ಪೋಸ್ ಅವರೇ ಕೊಟ್ಟಿಲ್ಲ, ಬಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಅದನ್ನು ಟ್ರಾನ್ಸ್ಪೋಸ್ ಮಾಡ್ಕೋಬಹುದು. ದಿಸ್ ಇಸ್ ಬಿ ಮ್ಯಾಟ್ರಿಕ್ಸ್, ರೈಟ್? ಟ್ರಾನ್ಸ್ಪೋಸ್ ಇಟ್. -1 1 2 2 1 3. ಸಾಲ್ವ್ ಮಾಡಿ. 3 -1 ಈಸ್ 2, 4 + 1 ಈಸ್ 5, -1 + 2 ಅಂದರೆ 1, 2 + 2 4, 0 + 1 1, 3 + 1 4. Observe here, these two are same. Therefore, I can say that ಏನು ಹೇಳ್ಬೋದು ಹೇಳಿ, therefore a plus b ಹೋಲ್ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಎ ಟ್ರಾನ್ಸ್ಪೋಸ್ ಪ್ಲಸ್ ಬಿ ಟ್ರಾನ್ಸ್ಪೋಸ್ ಅನ್ನುವಂತಹ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಓಕೆ, ಸೊ ಇದೇ ರೀತಿ ಎ ಮೈನಸ್ ಬಿನ ನೀವೇನು ಮಾಡಿ, ವಿಡಿಯೋ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ. ಬರಲಿಲ್ಲ ಅಂತ ಅಂದರೆ ಮತ್ತೆ ರೆಸ್ಯೂಮ್ ಮಾಡಿ ನೋಡಿ. ಬಂದಿದೆ ಅಂದರೆ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟು ನೆಕ್ಸ್ಟ್ ಕ್ವಶನ್ ವಾಚ್ ಮಾಡಿ. ವೆರಿಫೈ ಮಾಡಿಕೊಂಡು ನೆಕ್ಸ್ಟ್ ಕ್ವಶನ್ ವಾಚ್ ಮಾಡಿ. ಓಕೆ, ಸೊ ಲೆಟ್ ಮಿ ಜಸ್ಟ್ ಡೂ ಇಟ್ ಫಾರ್ ಯು. ಎ ಮೈನಸ್ ಬಿ. ಎ ಮೈನಸ್ ಬಿ ಅಂತಂದರೆ ಏನು ಬರುತ್ತೆ? 3 -1 0 4 2 1. ಇದೆ ತಾನೇ ಎ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಬಿ ಮ್ಯಾಟ್ರಿಕ್ಸ್ ಮೈನಸ್ ಮಾಡಬೇಕು, ಬಟ್ -1 2 1 1 2 3. ಸೊ ಸಬ್ಟ್ರಾಕ್ಷನ್ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ? 3 -1 ಅಂದರೆ 4, -1 -2 ಅಂದರೆ -3, 0 -1 ಅಂದರೆ -1, 4 -1 2 -2 1 -3 ಅಂದರೆ -2. ಓಕೆ, ನೆಕ್ಸ್ಟ್ ಕಮ್ಸ್ ಎ ಮೈನಸ್ ಬಿ ಹೋಲ್ ಟ್ರಾನ್ಸ್ಪೋಸ್. ಹೋಲ್ ಟ್ರಾನ್ಸ್ಪೋಸ್ ಅಂದರೆ ಏನಾಗುತ್ತೆ? ಇದೇನು ಎ ಮೈನಸ್ ಬಿ ನಿಮಗೆ ಸಿಕ್ಕಿದೆ ಇದ್ರದ್ದು ಟ್ರಾನ್ಸ್ಪೋಸ್. ಓಕೆ, 4 3 -3 0 -1 -2. ಲೆಟ್ ಅಸ್ ಚೆಕ್. ಎ ಟ್ರಾನ್ಸ್ಪೋಸ್ ಮೈನಸ್ ಬಿ ಟ್ರಾನ್ಸ್ಪೋಸ್ ಮಾಡಿದ್ರು ಇದೇ ಸಿಗುತ್ತಾ? ವೆರಿಫೈ ಮಾಡಿ. ಓಕೆ, ಎ ಟ್ರಾನ್ಸ್ಪೋಸ್ ಮೈನಸ್ ಬಿ ಟ್ರಾನ್ಸ್ಪೋಸ್. ಡೂ ಇಟ್. 3 4 -1 2 0 1. ಇದು ಎ ಟ್ರಾನ್ಸ್ಪೋಸ್ ಮೈನಸ್ ಬಿ ಟ್ರಾನ್ಸ್ಪೋಸ್. -1 1 2 2 1 3. Okay, which is equal to 3 minus of minus under plus, so 3 plus 1 is 4. 4 minus 1 3, -1 -2 -3, 2 minus 2 0, 0 minus 1 -1, 1 minus 3 -2. Observe clearly, you will find these two are equal. Therefore ನಾನು ಏನಂತ ಬರೀಬಹುದು? a minus b whole transpose is equal to a transpose minus b transpose. Okay, so ಈ ರೀತಿ ನೀವು ವೆರಿಫೈ ಮಾಡಬೇಕಾಗುತ್ತೆ. ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 4. ಕ್ವೆಶ್ಚನ್ ನಂಬರ್ 4ಅಲ್ಲಿ ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. ಕ್ವೆಶ್ಚನ್ ನಂಬರ್ 4ಅಲ್ಲಿ ಏನು ಕೊಟ್ಟಿದ್ದಾರೆ? ಸಿ ಇಯರ್ ಎ ಡ್ಯಾಶ್ ಅಂದರೆ ಎ ಟ್ರಾನ್ಸ್ಪೋಸ್ ಕೊಟ್ಟಿದ್ದಾರೆ, ಇಲ್ಲೂ ಕೂಡ ಬಿ ಮ್ಯಾಟ್ರಿಕ್ಸು ಕೊಟ್ಟಿದ್ದಾರೆ. ಅವ್ರು ಹೇಳಿರೋದೇನು? ಫೈಂಡ್ ಎ ಪ್ಲಸ್ 2b ಹೋಲ್ ಟ್ರಾನ್ಸ್ಪೋಸ್. ಅಂದರೆ ಎ ಮ್ಯಾಟ್ರಿಕ್ಸ್ ನಾನು ಇದರಿಂದ ಕಂಡುಹಿಡಿತೀನಿ, ಇದ್ರದ್ದು ಮತ್ತೆ ಟ್ರಾನ್ಸ್ಪೋಸ್ ಮಾಡಿದ್ರೆ ಎ ಮ್ಯಾಟ್ರಿಕ್ಸ್ ಸಿಗುತ್ತೆ ನನಗೆ. 2b ಮ್ಯಾಟ್ರಿಕ್ಸ್ ಹೆಂಗೆ ಸಿಗುತ್ತೆ? ಇದು ಈ ಮ್ಯಾಟ್ರಿಕ್ಸ್ಗೆ ಬಿ ಮ್ಯಾಟ್ರಿಕ್ಸ್ಗೆ 2ನ ಮಲ್ಟಿಪ್ಲೈ ಮಾಡಿದ್ರೆ 2b ಮ್ಯಾಟ್ರಿಕ್ಸ್ ಸಿಗುತ್ತೆ. ಅವೆರಡನ್ನ ಸಮ್ ಮಾಡಿದ ಮೇಲೆ ದೆನ್ ಟ್ರಾನ್ಸ್ಪೋಸ್ ಮಾಡಬೇಕು. ದಿಸ್ ಇಸ್ ದ ಕ್ವಶನ್. ಓಕೆ, ಸೊ ಲೆಟ್ ಅಸ್ ಟ್ರೈ ದಿಸ್ ಒನ್. ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಏನು ಕೊಟ್ಟಿದ್ದಾರೆ? ಎ ಟ್ರಾನ್ಸ್ಪೋಸ್ ಕೊಟ್ಟಿದ್ದಾರೆ, ನಾನು ಅದರಿಂದ ಎ ಮ್ಯಾಟ್ರಿಕ್ಸ್ ಬರ್ಕೋಬಹುದು. ಹೇಗೆ ಬರಿತೀನಿ? ಎ ಟ್ರಾನ್ಸ್ಪೋಸ್ ಏನು ಕೊಟ್ಟಿದ್ದಾರೆ ಹೇಳಿ? -2 3 1 2. ಇದರಿಂದ ಎ ಮ್ಯಾಟ್ರಿಕ್ಸ್ ಬರೀರಿ ಅಂದರೆ ಏನು ಮಾಡ್ತೀರಾ? ಟ್ರಾನ್ಸ್ಪೋಸ್ ಮಾಡಿ ಇದ್ರದ್ದು ಮತ್ತೆ
-2 1 3 2. ದಿಸ್ ಈಸ್ ಎ ಮ್ಯಾಟ್ರಿಕ್ಸ್. ಇದೇ ನಮಗೆ ಬೇಕಿರೋದು. ನೆಕ್ಸ್ಟ್ ಬಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ತಾನೆ, -1 0 1 2, ರೈಟ್. ಈಗ ಅವ್ರು ಹೇಳಿರೋದೇನು, 2b ಬೇಕಾಗುತ್ತೆ ನಮಗೆ, ಹೌದಾ, ಕ್ವಶನ್ ಪ್ರಕಾರ. ಸೊ 2b ಅಂದರೆ ಏನು, 2 ಇಂಟು ದಿಸ್ ಬಿ ಮ್ಯಾಟ್ರಿಕ್ಸ್. ಓಕೆ, ವಿಚ್ ಇಸ್ ನಥಿಂಗ್ ಬಟ್ 2 ಅನ್ನುವಂಥ ಎಲಿಮೆಂಟ್ನ ಎಲ್ಲ ಎಲಿಮೆಂಟ್ಸಿಗೂ, ಎಲ್ಲ ಎಂಟ್ರೀಸ್ ಏನಿದಾವಲ್ಲ ಮ್ಯಾಟ್ರಿಕ್ಸ್ ಒಳಗಡೆ ಅವಕ್ಕೆ ಮಲ್ಟಿಪ್ಲೈ ಮಾಡಬೇಕು. -1 0 1 2, 2 ಇಂಟು -1 -2, 2 0 0, 2 1 2, 2 2 4. ಇದು ಬಂದ್ಬಿಟ್ಟು 2b ಮ್ಯಾಟ್ರಿಕ್ಸ್. ಈಗ ಅವ್ರು ಹೇಳಿರೋದೇನು, a ಪ್ಲಸ್ 2b, ರೈಟ್ ಡೌನ್, -2 1 3 2 ಪ್ಲಸ್ ಬಿ ಮ್ಯಾಟ್ರಿಕ್ಸ್ ಅಂದರೆ -2 0 2 4, ವಿಚ್ ಈಸ್ ಈಕ್ವಲ್ ಟು, ಆ್ಯಡ್ ಮಾಡಿ, -2 -2 ಅಂದರೆ ಎಷ್ಟಾಗುತ್ತೆ, -4, 1 + 0 1, 3 + 2 5, 2 + 4 5. ಅವ್ರು ಹೇಳಿರೋದು a + 2b ಅಲ್ಲ, ಅವ್ರು ಹೇಳಿರೋದೇನು a + 2b, ಇದು ಟ್ರಾನ್ಸ್ಪೋಸ್. ಸೊ ಟ್ರಾನ್ಸ್ಪೋಸ್ ವಿಚ್ ಈಸ್ ಈಕ್ವಲ್ ಟು ವಾಟ್, -4 5 1 5. ದಟ್ಸ್ ಇಟ್. ಸೊ ದಿಸ್ ಇಸ್ ದ ಆನ್ಸರ್. ಓಕೆ, ರೈಟ್. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಏನಿದೆ, ಕ್ವೆಶನ್ ನಂಬರ್ 5. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ಆ್ಯಕ್ಚುಲಿ 2 + 4 ಅಂದರೆ 6 ಅಲ್ವಾ, ರೈಟ್ 6. ಓಕೆ, ಅದೊಂದು ಸಾರಿ ಫಾರ್ ದಟ್ ಸ್ಮಾಲ್ ಮಿಸ್ಟೇಕ್. ಎನಿವೇಸ್, ಕಮಿಂಗ್ ಟು ಕ್ವೆಶನ್ ನಂಬರ್ 6 ಅಲ್ಲ 5. ಓಕೆ, 5th ಕ್ವಶನ್ ಏನು ಹೇಳಿದ್ದಾರೆ ನೋಡಿ, ಫಾರ್ ಮ್ಯಾಟ್ರಿಸಸ್ ಎ ಆ್ಯಂಡ್ ಬಿ ಏನು ವೆರಿಫೈ ಮಾಡಬೇಕು, 2 ಕ್ವಶನ್ ಕೊಟ್ಟಿದ್ದಾರೆ, 2 ಸಬ್ ಕ್ವಶನ್ಸು. ವೆರಿಫೈ ಮಾಡಬೇಕಾಗಿರೋದು ಎ ಬಿ ಹೋಲ್ ಟ್ರಾನ್ಸ್ಪೋಸ್ ಮಾಡಿದಾಗ, ಅಂದರೆ ಎ ಮತ್ತು ಬಿ ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡಿದ್ಮೇಲೆ ಅದರದ್ದು ಟ್ರಾನ್ಸ್ಪೋಸ್ ಮಾಡಿದ್ಮೇಲೆ ಏನು ಸಿಗುತ್ತೋ ಆನ್ಸರ್, ದಟ್ ವಿಲ್ ಬಿ ಈಕ್ವಲ್ ಟು ಬಿ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್. ಓಕೆ, ಸೊ ಲೆಟ್ ಅಸ್ ಚೆಕ್ ದಿಸ್ ಒನ್, ಈಸ್ ಇಟ್ ಟ್ರೂ ಆರ್ ನಾಟ್. ಫಸ್ಟ್ ಫೈಂಡ್ ಎ ಬಿ. ಏನಾಗುತ್ತೆ, ಎ ಬಿ ಫೈಂಡ್ ಮಾಡಿದ್ರೆ 1 -4 3, ದಿಸ್ ಈಸ್ ಎ ಮ್ಯಾಟ್ರಿಕ್ಸ್. ಮಲ್ಟಿಪ್ಲೈ ಬಿ, -1 2 1, ಎ ಇಂಟು ಬಿ. ಹೇಗೆ ಮಲ್ಟಿಪ್ಲೈ ಮಾಡ್ತೀರಾ, ನಾನು ನಿಮಗೆ ಮಲ್ಟಿಪ್ಲಿಕೇಶನ್ ಟೈಮಲ್ಲಿ ಹೇಳ್ಕೊಟ್ಟಿದ್ದೀನಿ. ಇದ್ರದ್ದು ಆರ್ಡರ್ ಏನಾಗುತ್ತೆ ಹೇಳಿ, 3 × 1, ಇದ್ರದ್ದು 1 × 3. ಸೊ 1 × 3 3 × 1 ಅಂದರೆ ಸೆಂಟರಲ್ಲಿರೋದು ಕ್ಯಾನ್ಸಲ್ ಮಾಡಿದ್ರೆ ಏನು ಉಳಿಯುತ್ತೆ, 3 × 3. ಅಂದರೆ ನಮಗೆ ಸಿಗುವಂತಹ ಮ್ಯಾಟ್ರಿಕ್ಸ್ ಎಂಥದ್ದಿರುತ್ತೆ, 3 × 3 ಮ್ಯಾಟ್ರಿಕ್ಸ್ ಇರುತ್ತೆ. ಓಕೆ, ಸೊ 3 × 3 ಮ್ಯಾಟ್ರಿಕ್ಸ್ ಅಂದರೆ 9 ಎಲಿಮೆಂಟು. ಹೇಗೆ ಬರುತ್ತೆ, ಫಸ್ಟ್ ರೋ ಫಸ್ಟ್ ಕಾಲಮ್, 1 × -1 -1, 1 × 2, ನೆಕ್ಸ್ಟ್ 1 × 1, ಅಲ್ಲಿಗೆ 3 ಎಲಿಮೆಂಟ್. ಓಕೆ, ನೆಕ್ಸ್ಟ್ ಸೆಕೆಂಡ್ ರೋ ಅಂದರೆ ಒಂದೇ ಎಲಿಮೆಂಟ್ ಇದೆ, ಅದನ್ನು ಎಲ್ಲ ಎಲಿಮೆಂಟ್ಸಿಗೆ ಮಲ್ಟಿಪ್ಲೈ ಮಾಡಿದ್ರೆ 3 ಎಲಿಮೆಂಟ್ ಸಿಗುತ್ತೆ. -4 × -1 ಈಸ್ 4, -4 × 2 ಈಸ್ -8, -4 × 1 ಈಸ್ -4. ನೆಕ್ಸ್ಟ್ ಕೊನೆ ಎಲಿಮೆಂಟು 3ಕ್ಕೆ ಮಲ್ಟಿಪ್ಲೈ ಮಾಡಿರಿ, 6 3 1 3, ದಿಸ್ ಈಸ್ ಯುವರ್ ಎಲಿಮೆಂಟ್. ಈಗ ಅವ್ರು ಹೇಳಿರೋದು, ಸರ್ ದಿಸ್ ಇಸ್ ಯುವರ್ ಮ್ಯಾಟ್ರಿಕ್ಸ್, ಅವ್ರು ಹೇಳಿರೋದು ಎ ಬಿ ಹೋಲ್ ಟ್ರಾನ್ಸ್ಪೋಸ್. ಓಕೆ, ಸೊ ಟ್ರಾನ್ಸ್ಪೋಸ್ ಮಾಡಿ ಇದ್ರದ್ದು ಏನು ಸಿಗುತ್ತೆ, -1 4 -3 2 -8 6, ನೆಕ್ಸ್ಟ್ 1 -4 3. ಆಲ್ ರೈಟ್. ಸೊ ದಿಸ್ ಮ್ಯಾಟ್ರಿಕ್ಸ್, ಈಗ ನಾನು ಏನು ಮಾಡಬೇಕು, ಬಿ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್ ಮಾಡಿದ್ರೆ ನನಗೆ ಇದೇ ಆನ್ಸರ್ ಬರಬೇಕು. ಅದನ್ನೇ ಅವ್ರು ವೆರಿಫೈ ಮಾಡೋಕ್ಕೆ ಹೇಳಿರೋದು, ಹೌದಾ. ಸೊ ಲೆಟ್ ಅಸ್ ಟ್ರೈ ಬಿ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್. ಬಿ ಟ್ರಾನ್ಸ್ಪೋಸ್ ಅಂದರೆ ಏನಾಗುತ್ತೆ, -1 to 1, ಇದು ಬಿ ಮ್ಯಾಟ್ರಿಕ್ಸು. ಇದ್ರ ಟ್ರಾನ್ಸ್ಪೋಸ್ ಅಂದರೆ ಒಂದೇ ರೋ ಇದೆ, ಅದನ್ನು ಒಂದೇ ಕಾಲಮೇ ಕನ್ವರ್ಟ್ ಮಾಡಿ. ಎ ಟ್ರಾನ್ಸ್ಪೋಸ್ ಅಂದರೆ ಏನಾಗುತ್ತೆ, 1 -4 3. Now same it applies, multiply, you will get 3 × 3 matrix. Let us check whether it is same. -1 × 1 -1, -1 × -4 +4, -1 × 3 -3. Next 2, multiply with all 3 elements. 2 1 2, 4 2 8, 1 -9, 3 2 6. Next 1 ನ multiply ಮಾಡಿದ್ರೆ 1 -4 3. Observe clearly, ಎರಡು ಮ್ಯಾಟ್ರಿಕ್ಸ್ ಏನಿದೆ ಸೇಮ್. Therefore I can conclude AB whole transpose is equal to B transpose into A transpose. Okay, so this is how. There is one more question, same way. ನಿಮಗೆ ಅರ್ಥ ಆಗಿದೆ ಅಂದರೆ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟು ನೆಕ್ಸ್ಟ್ ಕ್ವಶನಿಗೆ ಹೋಗ್ರಿ. ಪಾಸ್ ಮಾಡಿ ಸಾಲ್ವ್ ಮಾಡಿರಿ ಫಸ್ಟ್. ಆ್ಯಕ್ಚುಲಿ ಸಾಲ್ವ್ ಮಾಡಿದ್ಮೇಲೆ ಲಾಸ್ಟಿಗೆ ಬರೋ ಆನ್ಸರ್ ಸೇಮ್ ಇದೆಯಾ ಅಂತ ನೋಡ್ರಿ, ಅಲ್ಲಿ ಕಂಪ್ಲೀಟ್. ಓಕೆ, ಸೊ ಲೆಟ್ಸ್ ಗೋ ವಿತ್ ದಟ್ ನೆಕ್ಸ್ಟ್ ಕ್ವೆಶನ್. ವಾಟ್ ಈಸ್ ಗಿವನ್ ಇನ್ ದ ಸೆಕೆಂಡ್ ಸಬ್ ಕ್ವೆಶನ್? ಅಗೇನ್ ಸೇಮ್, ಎ ಇಂಟು ಬಿ ಕಂಡುಹಿಡಿಬೇಕು ನಾನು ಫಸ್ಟು, ರೈಟ್. ಸೊ ವಾಟ್ ಈಸ್ ಎ ಮ್ಯಾಟ್ರಿಕ್ಸ್? 0 1 2. Okay, 0 1 2 is one matrix. Next you are having 1 5 7. Multiply, same 3 × 3 matrix, right? You will be getting same order. Not same means not elements, same order. 0 × 1 0, 0 × 0 0 0. Next 1 × ಎಲ್ಲದನ್ನು ಮಲ್ಟಿಪ್ಲೈ ಮಾಡಿದ್ರೆ, ನೆಕ್ಸ್ಟ್ 2 ನ ಮಲ್ಟಿಪ್ಲೈ ಮಾಡಿದ್ರೆ 2 1 2, 5 2 10, 7 2 14.
ಎ ಬಿ ಹೋಲ್ ಟ್ರಾನ್ಸ್ಪೋಸ್ ಮಾಡಬೇಕು ಫಸ್ಟು, ಹೌದಾ? ಸೊ ಎ ಬಿ ಟ್ರಾನ್ಸ್ಪೋಸ್ ಮಾಡಿದ್ರೆ ನಮಗೇನು ಸಿಗುತ್ತೆ? 0 0 0 1 5 7 2 10 14. ಓಕೆ, ಸೊ ನನಗೆ ಬಿ ಟ್ರಾನ್ಸ್ಪೋಸ್ ಎ ಟ್ರಾನ್ಸ್ಪೋಸ್ ಮಾಡಿದ್ರು ಇದೇ ಸಿಗುತ್ತಾ? ವೆರಿಫೈ ಇಟ್. ಬಿ ಟ್ರಾನ್ಸ್ಪೋಸ್ ಎ ಟ್ರಾನ್ಸ್ಪೋಸ್ 1 5 7 ಇಂಟು ಎ ಟ್ರಾನ್ಸ್ಪೋಸ್ ಅಂದರೆ 0 1 2 ವಿಚ್ ಈಸ್ ಈಕ್ವಲ್ ಟು ಮಲ್ಟಿಪ್ಲೈ 1 0s 0 1 1s 1 1 2s 2. ನೆಕ್ಸ್ಟ್ 5ನ ಮಲ್ಟಿಪ್ಲೈ ಮಾಡಿ 5 0s 0 5 1s 5 5 2s 10. Okay, this is also 3 cross 3. 7 0s 0 7 1s 7 7 2s 14. Observe clearly, both the matrices are same, therefore I can clearly mention that AB whole transpose is equal to B transpose into A transpose. ಅರ್ಥ ಆಗಿದೆ ಅನ್ಕೋತೀನಿ. ಓಕೆ, ಸೊ ಕಮಿಂಗ್ ಟು 6th question, which is again very easy question. ಏನು ಹೇಳಿದಾರೆ ಅಂದರೆ ಎ ಮ್ಯಾಟ್ರಿಕ್ಸ್ ಕೊಟ್ಬಿಟ್ಟು ವೆರಿಫೈ ಮಾಡಿ ಎ ಟ್ರಾನ್ಸ್ಪೋಸ್ ಇಂಟು ಎ ಇಸ್ ಈಕ್ವಲ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತಾ ಅಂತ. ಎರಡೂ ಕ್ವಶನಲ್ಲಿ ಅದೇ ಇದೆ. ಜಸ್ಟ್ ಏನು ಮಾಡಿದ್ದಾರೆ, ಇಲ್ಲಿ ಸೈನ್ ಇಲ್ಲಿ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಇಲ್ಲಿ ಕಾಸ್, ಈ ಕಡೆ ಕಾಸ್ ಇದೆ, ಇಲ್ಲಿ ಸೈನ್ ಇದೆ. ಡೈಗ್ನಲ್ ಎಲಿಮೆಂಟ್ಸ್ ಕಾಸ್ ಇತ್ತು, ಇಲ್ಲಿ ಡೈಗ್ನಲ್ ಎಲಿಮೆಂಟ್ಸ್ ಸೈನ್ ಮಾಡಿದ್ದಾರೆ ಅಷ್ಟೇ. ಓಕೆ, ನಾನು ಎರಡು ಸಾಲ್ವ್ ಮಾಡ್ತೀನಿ. ಗೊತ್ತಿದೆ ಅಂತಂದರೆ ಫಾಸ್ಟ್ ಫಾರ್ವರ್ಡ್ ಮಾಡಿ ನೆಕ್ಸ್ಟ್ ಕಾನ್ಸೆಪ್ಟ್ ವಾಚ್ ಮಾಡಿ. ಓಕೆ, ಡೋಂಟ್ ವೇಸ್ಟ್ ಯುವರ್ ಟೈಮ್. ರೈಟ್, 6th question, see here what they said, A into A transpose, ಹೌದಾ? ಸೊ ಫಸ್ಟ್ ಎ ಮ್ಯಾಟ್ರಿಕ್ಸ್ ಬರ್ಕೊಳ್ರಿ. ಏನು ಕೊಟ್ಟಿದ್ದಾರೆ? ಕಾಸ್ ಆಲ್ಫಾ, here sin alpha, next here minus sin alpha, next cos alpha. A into A transpose ಅಂದರೆ ಏನಾಗುತ್ತೆ? ಇದ್ರದ್ದು ಟ್ರಾನ್ಸ್ಪೋಸ್ cos alpha minus sin alpha cos alpha. ಓಕೆ, ಮಲ್ಟಿಪ್ಲೈ ಮಾಡಿದ್ರೆ ಏನು ಸಿಗುತ್ತೆ ನೋಡಿ? ರೋ ಬೈ ಕಾಲಮ್ ಮಲ್ಟಿಪ್ಲಿಕೇಶನ್, ಹೌದಾನೆ? ಸೊ ಕಾಸ್ ಇಂಟು ಕಾಸ್ ಈಸ್ ಕಾಸ್ ಸ್ಕ್ವೇರ್ ಆಲ್ಫಾ. ಓಕೆ, ಕಾಸ್ ಸ್ಕ್ವೇರ್ ಆಲ್ಫಾ. ಆ್ಯಂಡ್ ಆರ್ಡರ್ ಬರ್ಕೊಂಡ್ಬಿಟ್ರೆ 2 cross 2 2 cross 2 ಅಂದರೆ ಆನ್ಸರಿಗೂ ಕೂಡ 2 cross 2ನೇ ಬರುತ್ತೆ. ಓಕೆ, ನೋ ಸಚ್ ಕನ್ಫ್ಯೂಷನ್ಸ್. ರೈಟ್, ನೆಕ್ಸ್ಟ್ ಕಾಸ್ ಆಲ್ಫಾ ಇಂಟು ಕಾಸ್ ಆಲ್ಫಾ ಆಯಿತಾ, ಪ್ಲಸ್ ಸೈನ್ ಆಲ್ಫಾ ಇಂಟು ಸೈನ್ ಆಲ್ಫಾ ಅಂದರೆ ಸೈನ್ ಸ್ಕ್ವೇರ್ ಆಲ್ಫಾ. ನೆಕ್ಸ್ಟ್ ಕಾಸ್ ಆಲ್ಫಾ ಇಂಟು ದಿಸ್ ಒನ್ ಮೈನಸ್ ಸೈನ್ ಆಲ್ಫಾ ಕಾಸ್ ಆಲ್ಫಾ ಪ್ಲಸ್ ಸೈನ್ ಆಲ್ಫಾ ಕಾಸ್ ಆಲ್ಫಾ. ಆಲ್ ರೈಟ್, ನೆಕ್ಸ್ಟ್ ಬಂದುಬಿಟ್ಟು ಮೈನಸ್ ಸೈನ್ ಆಲ್ಫಾ ಕಾಸ್ ಆಲ್ಫಾ ಪ್ಲಸ್ ಕಾಸ್ ಆಲ್ಫಾ sin alpha. Next same minus into minus plus sin square alpha plus cos into cos ಅಂದರೆ cos square alpha. ಓಕೆ, ನಮಗೆ ಗೊತ್ತಿದೆ sin square theta plus cos square theta ಅಂದರೆ ಯಾವಾಗಲೂ ಏನಾಗುತ್ತೆ? 1. ಓಕೆ, ಸೊ ಇದು 1, ಇದು ಕೂಡ 1 ಆಗುತ್ತೆ. ಆದರೆ ಇಲ್ಲಿ ಅಬ್ಸರ್ವ್ ಮಾಡಿ, ಎರಡೂ ಸೇಮ್ ಇದೆ, ಸೈನ್ ಮಾತ್ರ ಚೇಂಜ್ ಇದೆ ಅಂದರೆ ಕ್ಯಾನ್ಸಲ್ ಆಗುತ್ತೆ 0. ಇಲ್ಲೂ ಅಷ್ಟೇ ಸೇಮ್ ಕ್ಯಾನ್ಸಲ್. ದೇರ್ಫೋರ್ ನಾನು ಏನು ಕನ್ಕ್ಲೂಡ್ ಮಾಡಬಹುದು? ಎ ಇಂಟು ಎ ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗುತ್ತೆ. ಇದೇ ರೀತಿ ನೆಕ್ಸ್ಟ್ ಕ್ವೆಶನ್ ಇದೆ. ಲೆಟ್ ಅಸ್ ಜಸ್ಟ್ ಟ್ರೈ ದಟ್ ಒನ್. ಸೊ ವಾಟ್ ಈಸ್ ಗಿವೆನ್ ಹಿಯರ್ ಅಗೇನ್? ಕ್ವೆಶನ್ ನಂಬರ್ 6 ಅಲ್ಲೇ ಸಬ್ ಕ್ವೆಶನ್ ಎ ಇಂಟು ಎ ಟ್ರಾನ್ಸ್ಪೋಸ್ ಚೆಕ್ ಮಾಡಿ. ಎ ಮ್ಯಾಟ್ರಿಕ್ಸ್ ಏನಿದೆ ಅಂದರೆ ಸೈನ್ ಆಲ್ಫಾ ಕಾಸ್ ಆಲ್ಫಾ ಮೈನಸ್ ಕಾಸ್ ಆಲ್ಫಾ ಸೈನ್ ಆಲ್ಫಾ. ದಿಸ್ ಈಸ್ ಎ. ಅಗೇನ್ ಟ್ರೈ ರೈಟ್ ಎ ಟ್ರಾನ್ಸ್ಪೋಸ್. Okay, multiply sin alpha into sin alpha is sin square alpha plus cos square alpha minus sin alpha cos alpha plus sin alpha cos alpha minus sin alpha cos alpha plus sin alpha cos alpha minus into minus cos square plus sin square alpha. Okay, ಈಗ ಮತ್ತೆ ಸೇಮ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದರೆ ಏನು ನಮಗೆ ಗೊತ್ತಿದೆ? ಇಟ್ ಈಸ್ 1. ನೆಕ್ಸ್ಟ್ ಸೇಮ್ ಕ್ವಾಂಟಿಟಿ ಕ್ಯಾನ್ಸಲ್, ಇಲ್ಲೇನಾಗುತ್ತೆ? 0 0, ಇಲ್ಲೂ ಕೂಡ 1 ಆಗುತ್ತೆ ನಿಮಗೆ. ದೇರ್ಫೋರ್ ನಾನು ಏನಂತ ಕನ್ಕ್ಲೂಡ್ ಮಾಡಬಹುದು? ಎ ಇಂಟು ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಐ ಅಂತ ಕನ್ಕ್ಲೂಡ್ ಮಾಡಬಹುದು ಫಾರ್ ದಿಸ್ ಎ ಮ್ಯಾಟ್ರಿಕ್ಸ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು 7th ಕ್ವೆಶನ್. 7th ಕ್ವೆಶನ್ ಅವ್ರು ಹೇಳಿರೋದೇನೆಂದರೆ ಎ ಇಸ್ ಈಕ್ವಲ್ ಟು ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. 1 -1 5 -1 2 1 5 1 3. ಇದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತೆ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಟೆಲ್ ಮಿ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದರೆ ಡೆಫಿನೇಷನ್ ಏನು? ಒಂದು ಮ್ಯಾಟ್ರಿಕ್ಸಿನ ಟ್ರಾನ್ಸ್ಪೋಸ್ನ ನಾನು ಮಾಡಿಬಿಟ್ರೆ ಅದೇ ಮ್ಯಾಟ್ರಿಕ್ಸ್ ಸಿಕ್ತು ಅಂತ ಅಂದರೆ ಅದನ್ನು ನಾನು ಏನಂತೀನಿ? ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸೊ ದೇರ್ಫೋರ್ ಇದ್ರ ಫಸ್ಟ್ ಟ್ರಾನ್ಸ್ಪೋಸ್ ಮಾಡಿ ಚೆಕ್ ಮಾಡೋಣ. 1 -1 5ನ 1 -1 5
write second row as second column. Next third as third column. ಅಬ್ಸರ್ವ್ ಮಾಡಿ ಇವೆರಡು ಸೇಮ್ ಇದೆ. ಸೊ ದೇರ್ಫೋರ್ ನಮಗೇನು ಸಿಗ್ತಾ ಇದೆ ಆ್ಯಕ್ಚುಲಿ ಎ ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ ಟು ಎ. ನಾನೇನು ಕನ್ಕ್ಲೂಡ್ ಮಾಡ್ಬೋದು, ಎ ಈಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಓಕೆ, ಇಟ್ ಈಸ್ ಅ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಕಮಿಂಗ್ ಟು ಸೆಕೆಂಡ್ ಸಬ್ ಕ್ವೆಶನ್, ವಾಟ್ ದೇ ಹ್ಯಾವ್ ಮೆನ್ಷನ್ಡ್ ಈಸ್ ಎ ಈಸ್ ಈಕ್ವಲ್ ಟು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಅದನ್ನು ಸ್ಕ್ಯೂ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಬೇಕು. ಓಕೆ, ಏನಂತ ಕೊಟ್ಟಿದ್ದಾರೆ, 0 1 -1 -1 0 1 1 -1 0. Okay, this is A matrix. Write the A transpose of this one. 0 -1 1 1 0 -1 -1 1 0. Okay, so what will you get here? ಇಲ್ಲಿ ಮೈನಸ್ ಕಾಮನ್ ತೆಗೆದ್ರೆ, ನೀವು ಮೈನಸ್ ಕಾಮನ್ ತೆಗೆದಾಗ ನಿಮಗೆ ಏನು ಸಿಗುತ್ತೆ, 0 +1 ಆಗುತ್ತಿದ್ದು, ಇಲ್ಲಿ -1 ಆಗುತ್ತೆ. ಓಕೆ, 0 ಮೈನಸ್ ಆಲ್ರೆಡಿ ಹೋಗಿದೆ ಅಂದರೆ 1 1 -1 0. ಓಕೆ, ದಿಸ್ ಇಸ್ ಪ್ಲಸ್. ಇದು ಅಬ್ಸರ್ವ್ ಮಾಡಿ, ಈ ಮ್ಯಾಟ್ರಿಕ್ಸ್ ನಥಿಂಗ್ ಬಟ್ ದಿಸ್ ಒನ್. ಸೊ ದೇರ್ಫೋರ್ ವಿ ಆಲ್ರೆಡಿ ನೋ ಇಫ್ ಐ ಡೂ ದ ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್ ಆ್ಯಂಡ್ ದಟ್ ಈಸ್ ಈಕ್ವಲ್ ಟು ಮೈನಸ್ ಆಫ್ ದಟ್ ಮ್ಯಾಟ್ರಿಕ್ಸ್, ದೆನ್ ದಿಸ್ ಎ ಮ್ಯಾಟ್ರಿಕ್ಸ್ ಈಸ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಹೌದಲ್ವಾ? ಸೊ ಅದನ್ನು ಅವರು ಪ್ರೂವ್ ಮಾಡೋಕ್ಕೆ ಹೇಳಿದ್ದಾರೆ. ನಥಿಂಗ್ ಬಟ್ ಟ್ರಾನ್ಸ್ಪೋಸ್ ಮಾಡಿ ಚೆಕ್ ಮಾಡಬೇಕಷ್ಟೇ. ಓಕೆ, coming to question number 8, observe clearly what is given. For the matrix, verify A plus A transpose is a symmetric matrix, A minus A transpose is a skew symmetric matrix. Okay, so ಒಂದು ಮ್ಯಾಟ್ರಿಕ್ಸ್ ಕೊಟ್ಬಿಟ್ಟು A plus A transpose ಮಾಡ್ರಿ, ಅದು ಸಿಮೆಟ್ರಿಕ್ ಐತೆ ಅಂತ ವೆರಿಫೈ ಮಾಡ್ರಿ. A minus A transpose ಮಾಡಿದ್ರೆ ಸ್ಕ್ಯೂ ಸಿಮೆಟ್ರಿಕ್ ಅಂತ ವೆರಿಫೈ ಮಾಡಿ. ಓಕೆ, ಸೊ ಲೆಟ್ ಅಸ್ ಟ್ರೈ. What is given first of all? ಕ್ವೆಶನ್ ನಂಬರ್ 8, ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಹೌದಾ? ಎ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ, 1 5 6 7. ವಾಟ್ ದೇ ಆರ್ ಆಸ್ಕಿಂಗ್ ಯು, ಎ ಪ್ಲಸ್ ಎ ಟ್ರಾನ್ಸ್ಪೋಸ್. ಕರೆಕ್ಟಾ? ಎ ಪ್ಲಸ್ ಏನು ಕೇಳ್ತಿದ್ದಾರೆ, ಎ ಪ್ಲಸ್ ಎ ಟ್ರಾನ್ಸ್ಪೋಸ್. ಸೊ ಡೂ ಇಟ್. ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ ಟು ಏನು ಸಿಗುತ್ತೆ, 1 5 6 7 ಪ್ಲಸ್ ಅದರದ್ದು ಟ್ರಾನ್ಸ್ಪೋಸ್ ಅಂದರೆ ಏನು ಬರೀತೀರಾ, 1 6 5 7. Now add these things, 1 plus 1 2, 6 plus 5 11, 6 plus 5 11, 7 plus 7 14. Observe here clearly, diagonal elements ಏನು ಬೇಕಿದ್ರು ಇರಲಿ, ಆಪೋಸಿಟ್ ಏನಿದಾವೆ ಸೇಮ್ ಇದಾವೆ. ಸೊ ದೇರ್ಫೋರ್ ಇದೇನಾಗುತ್ತೆ, ನಾನು ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಏನು ಸಿಕ್ತಲ್ಲ ಅದರದ್ದು ಮತ್ತೆ ಟ್ರಾನ್ಸ್ಪೋಸ್ ಮಾಡಿದ್ರೆ ನನಗೆ ಅದೇ ಮ್ಯಾಟ್ರಿಕ್ಸ್ ಸಿಗುತ್ತೆ. ದೇರ್ಫೋರ್ ದಿಸ್ ಈಸ್ ಸಿಮೆಟ್ರಿಕ್. ಅರ್ಥ ಆಯ್ತಾ? ನೆಕ್ಸ್ಟ್ ಎ ಮೈನಸ್ ಎ ಟ್ರಾನ್ಸ್ಪೋಸ್ ಮಾಡಿ ಚೆಕ್ ಮಾಡಿರಿ, ಏನು ಸಿಗುತ್ತೆ, 1 5 6 7 is A matrix minus A transpose ಅಂದರೆ 1 5 6 7. 1 minus 1 is 0. 5 minus 6 is -1. 6 minus 5 is 1. 7 minus 7 is 0 again. ಇದನ್ನು ಅಬ್ಸರ್ವ್ ಮಾಡಿರಿ. ಇದರದ್ದು ಟ್ರಾನ್ಸ್ಪೋಸ್ ಮಾಡಿದ್ರೆ ಏನು ಸಿಗುತ್ತೆ ನಮಗೆ, ಮೈನಸ್ ಆಫ್ ಈ ಮ್ಯಾಟ್ರಿಕ್ಸ್ ಸಿಗುತ್ತೆ. ಅಥವಾ ನಿಮಗೆ ಡೈರೆಕ್ಟಾಗಿ ಹೇಗೆ ಐಡೆಂಟಿಫೈ ಮಾಡ್ತೀರಾ, ಡಯಾಗ್ನಲ್ ಎಲಿಮೆಂಟ್ 0 ಇರಬೇಕು, ಆಪೋಸಿಟ್ ಸೈಡ್ ಏನು, ಆಪೋಸಿಟ್ ಸೈನ್ ಇರಬೇಕು, ಸೇಮ್ ನಂಬರ್ ಬಟ್ ಆಪೋಸಿಟ್ ಸೈನ್. ದೇರ್ಫೋರ್ ವಾಟ್ ಐ ಕ್ಯಾನ್ ಸೇ ಈಸ್ ಎ ಮೈನಸ್ ಎ ಟ್ರಾನ್ಸ್ಪೋಸ್ ಹೋಲ್ ಟ್ರಾನ್ಸ್ಪೋಸ್ ನಾನೇನಾರ ಮಾಡಿದ್ರೆ ಮೈನಸ್ ಆಫ್ ಎ ಮೈನಸ್ ಎ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಸಿಗುತ್ತೆ. ದೇರ್ಫೋರ್ ಇದನ್ನು ನಾನೇನಂತ ಅನ್ಬಹುದು, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳಬಹುದು. ಓಕೆ, ಕಮಿಂಗ್ ಟು ಕ್ವೆಶನ್ ನಂಬರ್ 9, ಅವ್ರೇನು ಹೇಳಿದ್ದಾರೆ ಅಂದರೆ ಎ ಮ್ಯಾಟ್ರಿಕ್ಸ್ ಕೊಟ್ಬಿಟ್ಟು ದೇ ಆರ್ ಆಸ್ಕಿಂಗ್ ಯು ಹಾಫ್ ಇಂಟು ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಕಂಡಿಡಿರಿ. ಓಕೆ, ಹಾಫ್ ಇಂಟು ಎ ಪ್ಲಸ್ ಎ ಟ್ರಾನ್ಸ್ಪೋಸ್. ಹಾಫ್ ಹಂಗೆ ಇರಲಿ, ಎ ಮ್ಯಾಟ್ರಿಕ್ಸ್ ಫಸ್ಟ್ ಬರ್ಕೊಳ್ರಿ. ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, 0 ಎ ಬಿ ಮೈನಸ್ ಎ 0 ಸಿ ಮೈನಸ್ ಬಿ ಮೈನಸ್ ಸಿ 0. ದಿಸ್ ಈಸ್ ಎ ಮ್ಯಾಟ್ರಿಕ್ಸ್ ಪ್ಲಸ್ ಇದ್ರದ್ದು ಟ್ರಾನ್ಸ್ಪೋಸ್ ಅಂದರೆ ಏನಾಗುತ್ತೆ, ಇದನ್ನು ರೋ ಕಾಲಮ್ ಎಂಟ್ರಿ ಚೇಂಜ್ ಅಷ್ಟೇ. ಮೈನಸ್ ಎ ಮೈನಸ್ ಬಿ ಆಗುತ್ತೆ, ಮೈನಸ್ ಎ 0 ಸಿ ಮೈನಸ್ ಬಿ ಮೈನಸ್ ಸಿ 0. ಓಕೆ ರೈಟ್, ವಿಚ್ ಈಸ್ ಈಕ್ವಲ್ ಟು ಏನಾಗುತ್ತೆ ಅಬ್ಸರ್ವ್ ಮಾಡಿ, 0 ಪ್ಲಸ್ 0 0, ಎ ಮೈನಸ್ ಎ 0, ಬಿ ಮೈನಸ್ ಬಿ 0, ಮೈನಸ್ ಎ ಪ್ಲಸ್ ಎ ಏನಾಗುತ್ತೆ 0. ಸೊ ಅಲ್ಲಿಗೆ ನಿಮಗೆ ಏನು ಸಿಗುತ್ತೆ ಆ್ಯಕ್ಚುಲಿ, ಹಾಫ್ ಇಂಟು ಇಲ್ಲಿ ಸಿಗೋ ಮ್ಯಾಟ್ರಿಕ್ಸ್ ಏನು 0 0 0 0 0 0 ಆ್ಯಂಡ್ 0 0 0. ಒನ್ಸ್ ಯು ಮಲ್ಟಿಪ್ಲೈ ವಾಟ್ ಡು ಯು ಗೆಟ್, 0 0 0 0 0 0 0 0 ಮ್ಯಾಟ್ರಿಕ್ಸ್. ಹಾಫ್ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರು ಕೂಡ 0ನೇ. ಓಕೆ, ಸ್ಕೇಲರ್ ಮಲ್ಟಿಪ್ಲೈಡ್ ಎನಿ ನಂಬರ್ ಮಲ್ಟಿಪ್ಲೈಡ್ ಬೈ 0 ವಿಲ್ ಗಿವ್ ಯು 0. ಅದೇ ತಾನೇ ಅವ್ರು ಕೇಳಿರೋದು ನೋಡಿ. ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಎ ಮೈನಸ್ ಎ ಟ್ರಾನ್ಸ್ಪೋಸ್ನ ಅವರು ಕೇಳಿದ್ದಾರೆ. ಓಕೆ, ಆ್ಯಂಡ್ ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಇದಾಯಿತು, ಇದನ್ನು ಕಂಡುಹಿಡಿಯೋಣ. ಹಾಫ್ ಇಂಟು ಅಬ್ಸರ್ವ್,
half into A minus A transpose. Okay, so half into A matrix ಬರೀರಿ 0 AB minus A 0 C minus B minus C 0 A minus 0 minus A minus B A ಇದೇನು A transpose ಅಲ್ವಾ B C 0. ಓಕೆ, ಸೊ ಅಬ್ಸರ್ವ್ ಮಾಡಿ ಕ್ಲೀನಾಗೆ. ಇದನ್ನು ನೀವು ಹಾಫ್ ಹಂಗೆ ಇರಲಿ. 0 ಮೈನಸ್ 0 ಅಂದರೆ 0, ಎ ಮೈನಸ್ ಆಫ್ ಮೈನಸ್ ಅಂದರೆ ಪ್ಲಸ್ ತಾನೆ, ಸೊ ಎ ಪ್ಲಸ್ ಎ 2a. ಅದೇ ರೀತಿ 2b, ಇಲ್ಲಿ ಮೈನಸ್ 2a, ಇಲ್ಲಿ 0, ಸಿ ಮೈನಸ್ ಆಫ್ ಮೈನಸ್ ಅಂದರೆ 2c ಮೈನಸ್ 2b ಮೈನಸ್ 2c 0. ಕರೆಕ್ಟಾ? ಈಗ ಹಾಫ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಹೌ ಡು ಯು ಮಲ್ಟಿಪ್ಲೈ ಹಾಫ್ ಗೊತ್ತಿಲ್ಲ ಅನ್ನೋರು ಹಾಫ್ ಇಂಟು 2a ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ನಂಬರ್ ತಾನೆ, ಕ್ಯಾನ್ಸಲ್ ಆಗಿ ಏನು ಬರುತ್ತೆ? ಎ ಅಲ್ಲ, ಇಲ್ಲಿ 0 ಬರುತ್ತೆ, ಇಲ್ಲಿ ಎ ಬಿ ಮೈನಸ್ ಎ 0c ಮೈನಸ್ ಬಿ ಮೈನಸ್ ಸಿ 0. ಓಕೆ, ಸೊ ದಿಸ್ ಈಸ್ ಯುವರ್ ಆನ್ಸರ್ ಫಾರ್ ಹಾಫ್ ಇಂಟು ಎ ಮೈನಸ್ ಎ ಟ್ರಾನ್ಸ್ಪೋಸ್. ಫಾರ್ ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಅಂದರೆ ಏನು ಬಂತು? 0. ಓಕೆ, ಕಂಪ್ಲೀಟ್ಲಿ 0 ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಕಮಿಂಗ್ ಟು ಕ್ವೆಶನ್ ನಂಬರ್ 10. ಕ್ವೆಶನ್ ನಂಬರ್ 10 ಅಲ್ಲಿ ಅವ್ರು ಏನು ಮಾಡಿದ್ದಾರೆ? ಎಕ್ಸ್ಪ್ರೆಸ್ ದ ಫಾಲೋಯಿಂಗ್ ಮ್ಯಾಟ್ರಿಕ್ಸ್ ಆಸ್ ದ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಅಂತ ಹೇಳಿದ್ದಾರೆ. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್, ಅಬ್ಸರ್ವ್ ಕ್ಲಿಯರ್ಲಿ, ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಅದನ್ನು ಅವ್ರು ಏನು ಕೇಳ್ತಾ ಇದ್ದಾರೆ? ಆ ಮ್ಯಾಟ್ರಿಕ್ಸ್ನ ನೀವು ಸಮ್ ಆಫ್ 2 ಮ್ಯಾಟ್ರಿಸಸ್ ಬರೀರಿ ಅಂತ ಹೇಳಿದ್ದಾರೆ. ಓಕೆ, ಸೊ ರೈಟ್ ಕ್ಲಿಯರ್ಲಿ. ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಐ ಥಿಂಕ್. ಮಾಡಿಲ್ಲ ಅಂದರೆ ಇನ್ನೊಂದು ಸತಿ ಕೇಳಿಸ್ಕೊಳ್ಳಿ. 10th ಕ್ವೆಶನ್ ಕೊಟ್ಟಿರುವಂಥ ಮ್ಯಾಟ್ರಿಕ್ಸ್ ಏನು? 3 5 1 -1. ಅವ್ರು ಹೇಳ್ತಿರೋದೇನೆಂದರೆ ಈ ಮ್ಯಾಟ್ರಿಕ್ಸ್ನ ಎಕ್ಸ್ಪ್ರೆಸ್ ಮಾಡಿರಿ. ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕಂದ್ರೆ ಸಮ್ ಆಫ್ 2 ಮ್ಯಾಟ್ರಿಸಸ್ ಆಗಿರಬೇಕು. ಆ 2 ಮ್ಯಾಟ್ರಿಸಸ್ಸಲ್ಲಿ ಒಂದೇನಾಗಿರಬೇಕು? ಸಿಮೆಟ್ರಿಕ್, ಇನ್ನೊಂದೇನಾಗಿರಬೇಕು? ಸ್ಕ್ಯೂ ಸಿಮೆಟ್ರಿಕ್. ಓಕೆ, ದಟ್ ಈಸ್ ನಥಿಂಗ್ ಬಟ್ ಎ ಅಂತ ಒಂದು ಮ್ಯಾಟ್ರಿಕ್ಸ್ ಅಂದರೆ ಅದನ್ನು ಪಿ ಪ್ಲಸ್ ಕ್ಯೂ ಅಂತ ನಾವು ಅಂದ್ಕೊತೀವಿ. ವೇರ್ ಪಿ ಈಸ್ ಅವರ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಕ್ಯೂ ಈಸ್ ಅವರ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಹಾಗಂದ್ರೆ ನಿಮ್ಮ ಕ್ವಶನ್ ಏನು? ಎ ಮ್ಯಾಟ್ರಿಕ್ಸ್ ಏನೋ ಕೊಟ್ಟಿದ್ದಾರೆ ಮ್ಯಾಮ್, ಬಟ್ ಪಿ ಮತ್ತು ಕ್ಯೂ ಹೇಗೆ ಫೈಂಡ್ ಮಾಡೋದು? ಐ ಟೋಲ್ಡ್ ಯು ದ ಫಾರ್ಮುಲಾ. ಪಿ ಈಸ್ ಈಕ್ವಲ್ ಟು ಏನು ಮಾಡ್ತೀರಿ ಹೇಳಿ? ಹಾಫ್ ಇಂಟು ಎ ಪ್ಲಸ್ ಎ ಟ್ರಾನ್ಸ್ಪೋಸ್, ರೈಟ್? ಸೊ ಹಾಫ್ ಇಂಟು ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಅಂದರೆ ಏನಾಗುತ್ತೆ? ಬರೀರಿ ಎ ಮ್ಯಾಟ್ರಿಕ್ಸ್, ನೆಕ್ಸ್ಟ್ ಎ ಟ್ರಾನ್ಸ್ಪೋಸ್ ಏನಾಗುತ್ತೆ? 3 1 5 -1 ಈಸ್ ಈಕ್ವಲ್ ಟು ಹಾಫ್ ಹಂಗೆ ಇರಲಿ. 3 + 3 ಎಷ್ಟು? 6 5 + 1 6 5 + 1 6 -1 -2. ಎಲ್ಲದಕ್ಕೂ ಹಾಫಿಂದ ಅಂದರೆ ಎಲ್ಲ ಎಂಟ್ರೀಸಿಂದು ಅರ್ಧ ಅಂತ ಅರ್ಥ. ಮಲ್ಟಿಪ್ಲೈ ಮಾಡಿದ್ರೆ ನಿಮಗೇನು ಸಿಗುತ್ತೆ? 3 3 3 -1 ಸಿಗುತ್ತೆ. ಓಕೆ, ಒಂದು ನಿಮಗೇನು ಹೇಳಿದ್ದೀನಿ? ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ತಾನೇ ಇದು. ನೋಡಿರಿ, ಡಯಾಗ್ನಲ್ ಎಲಿಮೆಂಟ್ಸ್ ಏನು ಬೇಕಿದ್ರೂ ಆಗಿರ್ಬೋದು, ಬಟ್ ಆಪೋಸಿಟ್ ಏನಾಗಿರ್ಬೇಕು? ಸೇಮ್ ಇರಬೇಕು. ಈಗ ಇದು ನಮಗೆ ಸಿಕ್ಕಿರೋದು ಕರೆಕ್ಟ್ ಇದೆ ಅಂತ ಫಸ್ಟ್ ವೆರಿಫೈ ಮಾಡೋದು ಹೇಗೆ ಅಂದರೆ ಇವೆರಡು ಸೇಮ್ ಇರಬೇಕು ಒಂದು ಸ್ಟೆಪ್ಪು. ಇನ್ನೊಂದು, ಕೊಟ್ಟಿರುವಂತಹ ಮ್ಯಾಟ್ರಿಕ್ಸಲ್ಲಿ ಡಯಾಗ್ನಲ್ ಎಂಟ್ರೀಸ್ ಏನಿರುತ್ತೋ ಅದೇ ಇರಬೇಕು ಇಲ್ಲಿ. ಯಾಕಿರಬೇಕು? ಯಾಕಂದರೆ ಸ್ಕ್ಯೂ ಸಿಮೆಟ್ರಿಕ್ಕಿಂದು ರೂಲ್ಸ್ ಏನು ಹೇಳಿದ್ದೀನಿ? ಡಯಾಗ್ನಲ್ ಎಲಿಮೆಂಟ್ 0 ಇರುತ್ತೆ. ಸೊ ಇವೆರಡನ್ನ ಆ್ಯಡ್ ಮಾಡಿದ್ರೆ ನನಗೆ ಇದೇ ಮ್ಯಾಟ್ರಿಕ್ಸ್ ಬರಬೇಕು ಅಂದರೆ 3 + ಏನು ಆ್ಯಡ್ ಮಾಡಿದ್ರೆ 3 ಬರುತ್ತೆ? 0. -1ಗೆ ಏನು ಆ್ಯಡ್ ಮಾಡಿದ್ರೆ -1 ಬರುತ್ತೆ? 0, ರೈಟ್? ಸೊ ದೀಸ್ ಎಲಿಮೆಂಟ್ಸ್ ಕ್ಯಾನ್ ಚೇಂಜ್. ಓಕೆ, ಸೊ ಅಲ್ಲಿಗೆ ಪಿ ಮ್ಯಾಟ್ರಿಕ್ಸ್ ಕಂಡುಹಿಡಿದಿದ್ದಾಯಿತು. ಏನು ಕಂಡುಹಿಡಿದಿದ್ದೀರಾ? 3 3 3. ಓಕೆ, ಸೊ 3 + 0 3 3 ಇಲ್ಲೇನು ಬರಬೇಕೀಗ? 2 ಬಂದರೆ ಏನಾಗುತ್ತೆ? 5 ಆಗುತ್ತೆ. ಸೊ ಅದು ಬರುತ್ತೋ ಇಲ್ಲೋ ಚೆಕ್ ಮಾಡೋಣ. ಕ್ಯೂ ಈಸ್ ಈಕ್ವಲ್ ಟು ಹಾಫ್ ಇಂಟು ಎ ಮೈನಸ್ ಎ ಟ್ರಾನ್ಸ್ಪೋಸ್. ಸೊ ವಾಟ್ ಈಸ್ ದೇರ್? ಹಾಫ್ ಇಂಟು ಎ ಮ್ಯಾಟ್ರಿಕ್ಸ್ ಏನಿದೆ? 3 5 1 -1 ಮೈನಸ್ ಎ ಟ್ರಾನ್ಸ್ಪೋಸ್ ಅಂದರೆ 3 5 ಈ ಕಡೆಗೆ 1 -1 ಮಾಡಿ ಹಾಫ್. 3 - 3 ಅಂದರೆ 0 5 -1 4 1 - 5 -4 -1 ಮೈನಸ್ ಆಫ್ ಮೈನಸ್ ಅಂದರೆ +1 -1 + 1 0 ವಿಚ್ ಈಸ್ ಈಕ್ವಲ್ ಟು ಕ್ಯೂ ಮ್ಯಾಟ್ರಿಕ್ಸ್. ನಿಮಗೇನು ಸಿಗುತ್ತೀಗ? ಹಾಫ್ ಇಂಟು 0 ಅಂದರೆ 0ನೇ, 4ಅಲ್ಲಿ ಅರ್ಧ 2 -2 0. ಹಂಗಂದರೆ ಕ್ಯೂ ಮ್ಯಾಟ್ರಿಕ್ಸ್. ಈಗ ನೋಡಿ, ಡಯಾಗ್ನಲ್ ಎಲಿಮೆಂಟ್ 0 ಆ್ಯಂಡ್ ಆಪೋಸಿಟ್ ಸೈನ್ ಇದೆ, ಎರಡಕ್ಕೂ ನಂಬರ್ ಸೇಮ್ ಇದ್ದಾವೆ ಅಂದರೆ ಅಂಥ ಮ್ಯಾಟ್ರಿಕ್ಸ್ನ ಏನಂತ ಕರಿತೀರಾ? ಕ್ಯೂ ಈಸ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಓಕೆ, ಸೊ ಅಲ್ಲಿ ಇದೇನು ಅವ್ರು ಹೇಳಿದ್ರಲ್ಲ, ಇದರಲ್ಲಿ ಏನು ಬರುತ್ತೆ? 2 1 -2 1. ನೀವು ಮಾಡಿದ್ಮೇಲೆ ಅದು ಕರೆಕ್ಟ್ ಇದೆ ಅಂತ ಹೇಗೆ ವೆರಿಫೈ ಮಾಡ್ತೀರಾ? ಆ್ಯಡ್ ದಿಸ್ 3 + 0 ಮಾಡಿದ್ರೆ ನಿಮಗೆ 3ನೇ ಸಿಗುತ್ತಾ? 5 + 2 ಮಾಡಿದ್ರೆ ಅಲ್ಲ, 3 + 2 ಮಾಡಿದ್ರೆ 5 ಸಿಗುತ್ತಾ? 3 -2 ಅಂದರೆ 1 -1 + 0 -1 ಅಂದರೆ ಕರೆಕ್ಟ್. ನೀವು ಬರ್ತೀರಿ ಕರೆಕ್ಟ್ ಇದೆ. ದೇರ್ಫೋರ್ ಕೊನೆಗೆ ಬರಿಬೇಕು ಅದನ್ನು. ದೇರ್ಫೋರ್ ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್ನ 3 5 1 -1
I will write it as a you said, as how you said sum of the elements, sum of the two matrices, right? Symmetric and skew symmetric. 3 3 minus 1 2 minus 2, right? Verify ಅಲ್ಲೇ ಮಾಡಬಹುದು, ಆ್ಯಡ್ ಮಾಡಿ. ಓಕೆ, ನೆಕ್ಸ್ಟ್ ಕಮಿಂಗ್ ಟು 3 cross 3 ಮ್ಯಾಟ್ರಿಕ್ಸ್. 3 cross 3 ಏನು ಹೇಳಿದಾರೆ ನೋಡಿ, ಅಬ್ಸರ್ವ್ ಮಾಡಿ. ಕ್ವೆಶ್ಚನ್ ನಂಬರ್ 10 ಅಲ್ಲೇ ಎರಡನೇದು. ಓಕೆ, ಲೆಟ್ ಅಸ್ ಟ್ರೈ ದಿಸ್ ಒನ್. ಸೆಕೆಂಡ್ ಕ್ವೆಶ್ಚನ್ ಏನಿದೆ, 6 minus 2 2 minus 2 3 1 2 minus 1 3. ದಿಸ್ ಈಸ್ ಯುವರ್ ಎ ಮ್ಯಾಟ್ರಿಕ್ಸ್. ಓಕೆ, ಲೆಫ್ಟಿಗೆ ಬರಬೇಕು, ಚಲ್ತಾ ಎಲ್ಲಾದರೂ ಬಿಡ್ಬೋದು, ತೊಂದರೆ ಇಲ್ಲ. ಈಗ ನಾವೇನು ಮಾಡಬೇಕು, ಸಮ್ ಆಫ್ ದ ಮ್ಯಾಟ್ರಿಕ್ಸ್ ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು, ಹಾಫ್ ಇಂಟು ಪಿ ಈಸ್ ಈಕ್ವಲ್ ಟು ಫಸ್ಟ್ ಏನು ಬರೀತೀರಾ, ಲೆಟ್ ಎ ಈಸ್ ಈಕ್ವಲ್ ಟು ಪಿ ಪ್ಲಸ್ ಕ್ಯೂ, ವೇರ್ ಪಿ ಈಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಕ್ಯೂ ಇಸ್ ಎ ಸ್ಕ್ಯೂ ಸಿಮೆಟ್ರಿಕ್. ಓಕೆ, ಸಿಮೆಟ್ರಿಕ್ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಏನು, ಹಾಫ್ ಇಂಟು A plus A transpose. Write down half into A plus A transpose andre 6 minus 2 2 minus 2 3 1 2 minus 1 3 plus A transpose. A transpose andre ಏನಾಗುತ್ತೆ, 6 minus 2 2 minus 2 3 1 2 minus 1 3. ಹೌದಾ? ಸೊ ಆ್ಯಡ್ ಮಾಡಿದ್ಮೇಲೆ ನಿಮಗೆ ಏನು ಸಿಗುತ್ತೆ, ಹಾಫ್ 6 plus 6 is 12 minus 2 ಅಂದರೆ minus 4 2 plus 2 4 minus 2 minus 2 minus 4 3 plus 3 6 1 minus 1 0 2 plus 2 4 minus 1 plus 1 0 3 plus 3 6. ಹಾಫ್ ಮಲ್ಟಿಪ್ಲೈ ಅಂದರೆ ಅರ್ಧ ಮಲ್ಟಿಪ್ಲೈ ಮಾಡಿ ಅಂತ. ಅರ್ಧ ಮಲ್ಟಿಪ್ಲೈ ಅಂದರೆ 6 minus 4 4ಅಲ್ಲಿ ಅರ್ಧ ಅಂದರೆ 2, ಇದನ್ನು 2 ಇದನ್ನು 2, ಇದು 6ಅಲ್ಲಿ ಅರ್ಧ 3 0, ನೆಕ್ಸ್ಟ್ ಇದು 2 0 6ಅಲ್ಲಿ ಅರ್ಧ ಅಂದರೆ 3 ಆಗುತ್ತೆ. ಕರೆಕ್ಟ್ ಇದೆಯಾ ಇದು? ಎಸ್ ಆರ್ ನೋ? ಜಸ್ಟ್ ಚೆಕ್ ಇಟ್ ಒನ್ಸ್. ಸೊ ಇಲ್ಲಿ ಏನಾಗಿದೆ, ಕ್ವಶನಲ್ಲಿ ಒಂಚೂರು ಮಿಸ್ಟೇಕ್ ಏನು ಬರ್ತಿದ್ದೀವಿ, ಇಲ್ಲಿ -1 ಬರಿಬೇಕಿತ್ತು, ಇದು -1 ಅಂದರೆ ಲಾಸ್ಟ್ ಕಾಲಮ್ ಲಾಸ್ಟ್ ರೋ. ಸೊ ಅಲ್ಲಿಗೆ ಈ ಎಲಿಮೆಂಟ್ -1 ಅಂದರೆ ಏನಾಗುತ್ತೆ, ಇದು -2, ಇಲ್ಲಿ -2 ಸಾರಿ -2ದು ಅರ್ಧ ಅಂದರೆ -1, ನೆಕ್ಸ್ಟ್ ಇದು -1 ಇಲ್ಲೂ ಕೂಡ -2, ಇಲ್ಲಿ ಏನಾಗುತ್ತೆ ನಿಮಗೆ -1 ಆಗುತ್ತೆ. ಕರೆಕ್ಟ್ ಇದೆಯಾ ಈಗ? ರೈಟ್, ದಿಸ್ ಈಸ್ ಯುವರ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಯಾಕೆ ಡಯಾಗ್ನಲ್ ಎಲಿಮೆಂಟ್ಸ್ ಬಿಡ್ರಿ, ಡಯಾಗ್ನಲ್ ಎಲಿಮೆಂಟ್ಸ್ ಬಿಟ್ಬಿಟ್ಟು ರಿಮೈನಿಂಗ್ ಎಲ್ಲ ಆಪೋಸಿಟ್ ಎಲ್ಲ ಸೇಮ್ ಇದಾವ, ಸೇಮ್ ಇದೆ ಅಂತ ಅಂದರೆ ಕರೆಕ್ಟ್ ಇದೆ. ಓಕೆ, ನೆಕ್ಸ್ಟ್ ಕಮ್ ಟು ಫೈಂಡ್ ದ ಸ್ಕ್ಯೂ ಸಿಮೆಟ್ರಿಕ್. ಓಕೆ, ಸೊ ಲೆಟ್ಸ್ ಫೈಂಡ್ ದಿಸ್ ಹಾಫ್ ಎ ಮೈನಸ್ ಎ ಟ್ರಾನ್ಸ್ಪೋಸ್. ಹೌದಾ? ಸೊ ತಗೊಳ್ಳಿ, ಎ ಮ್ಯಾಟ್ರಿಕ್ಸ್ ಬರೀರಿ ಫಸ್ಟು. 6 minus 2 2 minus 2 3 minus 1 2 minus 1 3 minus 6 minus 2 2 minus 2 3 minus 1 2 minus 1 3. Okay, which is equal to half 6 minus 6 andre 0 minus 2 minus of minus 2 andre 0 2 minus 2 0 minus 2 minus of minus 2 andre 0 3 minus 3 0 minus 1 minus of minus andre plus again 2 minus 2 0 minus 1 minus 0 3 minus 3 0. ಸೊ ಎಲ್ಲವೂ 0 ಇದ್ದಾಗ ಅದನ್ನು ನಾವು ಮಲ್ಟಿಪ್ಲೈ ಹಾಫಿಂದನಾದರೂ ಮಾಡಿರಿ, ಯಾವ ನಂಬರಿಂದನಾದರೂ ಮಾಡಿರಿ, ನಿಮಗೆ ಸಿಗೋದೇನು ಆ್ಯಕ್ಚುಲಿ 0 ಮ್ಯಾಟ್ರಿಕ್ಸೇ. ಕರೆಕ್ಟ್? ಸೊ ದೇರ್ ಫೋರ್ 0 ಮ್ಯಾಟ್ರಿಕ್ಸ್ ಕ್ಯಾನ್ ಬಿ ಸೆಡ್ ಆಸ್ ಸ್ಕ್ಯೂ ಸಿಮೆಟ್ರಿಕ್. ಹೌದು ತಾನೆ? 0ಗೆ ಯಾಕಂದರೆ ಆಪೋಸಿಟ್ ಸೈನೇ ಇಲ್ಲ, ನಾವು ಚೆಕ್ ಮಾಡೋ ನೆಸೆಸಿಟಿನೂ ಇಲ್ಲ. ಓಕೆ, 0 ಮ್ಯಾಟ್ರಿಕ್ಸ್ ಈಸ್ ದಿ ಓನ್ಲಿ ಮ್ಯಾಟ್ರಿಕ್ಸ್ ಆ್ಯಕ್ಚುಲಿ which is both symmetric and skew symmetric, right? Therefore A matrix na yav reeti baribekku iga navu 6 minus 2 2 minus 2 3 minus 1 2 minus 1 3. This is a matrix which can be written as sum of symmetric and skew symmetric. Yav reeti baritira? Okay, so minus 1 3 symmetric skew symmetric, right? ಸೊ ಈ ರೀತಿ ನೀವು ಬರಿಬಹುದು. ಕ್ವೆಶ್ಚನ್ ನಂಬರ್ 3 ಬಂದ್ಬಿಟ್ಟು ಏನಿದೆ, ಕ್ವೆಶ್ಚನ್ ನಂಬರ್ 3 ಲೆಟ್ ಅಸ್ ಜಸ್ಟ್ ರೈಟ್ ಡೌನ್. ವಿಡಿಯೋ ಪಾಸ್ ಮಾಡಿಬಿಟ್ಟು ನೀವೇ ಟ್ರೈ ಮಾಡಿ ಬೇಕಿದ್ರೆ. ಓಕೆ, ಸೊ ಎ ಮ್ಯಾಟ್ರಿಕ್ಸ್ ಏನು ಕೊಟ್ಟಿದ್ದಾರೆ ಫಸ್ಟು 3 3 minus 1. ಲೆಟ್ ಮಿ ಜಸ್ಟ್ ಟೇಕ್ ದ ಟೆಕ್ಸ್ಟ್ ಬುಕ್ ಕ್ಲೋಸ್ ಟು ಮೀ. 3 3 minus 1 minus 2 1 minus 4 minus 5 2. ದಿಸ್ ಈಸ್ ಎ ಮ್ಯಾಟ್ರಿಕ್ಸ್. ಹೌದಾ? ಸೊ ಪಿ ಮ್ಯಾಟ್ರಿಕ್ಸ್ ಕಂಡುಹಿಡಿಬೇಕು ಅಂದರೆ ಏನು, ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ತಾನೇ ನಾವು ಬರೆಯೋದು. ಲೆಟ್ ಎ ಇಸ್ ಈಕ್ವಲ್ ಟು ಏನು, ಪಿ ಪ್ಲಸ್ ಕ್ಯೂ. ಪಿ ಹೆಂಗೆ ಕಂಡುಹಿಡಿತೀರಾ, ಹಾಫ್ ಇಂಟು ಎ ಪ್ಲಸ್ ಎ ಟ್ರಾನ್ಸ್ಪೋಸ್. ಎಸ್, ಸೊ ರೈಟ್ ಡೌನ್ ಹಾಫ್ ಎ ಮ್ಯಾಟ್ರಿಕ್ಸ್ ಬರೀರಿ
3, 3, minus 1, minus 2, minus 2, 1, minus 4, minus 5, 2. This is A matrix. Plus A transpose bariri. A transpose andre 3, 3, minus 1, minus 2, minus 2, 1. Yes, sorry for the disturbance. ಏನು ಬರ್ತಿಲ್ಲ minus 4, minus 4, minus 5, 2. Okay, so add it. Half 3 plus 3 is 2, 6, 3 minus 2, 1, minus 1, minus 4, minus 5, minus 2 plus 3 andre 1, minus 2 is 4, 1 minus 5 is minus 4, minus 4 minus 1 andre minus 5, minus 5 plus 1 andre minus 4, 2 plus 2, 4. Okay, right. So if I multiply half, ಏನು ಸಿಗುತ್ತೆ ನನಗೆ? ಹಾಫ್ನ ಮಲ್ಟಿಪ್ಲೈ ಮಾಡಿದಾಗ 6 ಅಲ್ಲಿ ಹಾಫ್ ಅಂದರೆ 3, 1 ಇಂದ ಹಾಫ್ ಅಂದರೆ ಹಾಫ್, minus 5/2, here 1/2, minus 2, minus 2, minus 5/2, minus 2, ಇದೇನಾಗುತ್ತೆ 2. ಓಕೆ, ಸೊ ಜಸ್ಟ್ ಈ ಹಾಫ್ನ ಒಳಗೆ ಮಲ್ಟಿಪ್ಲೈ ಮಾಡಿದ್ದೀನಿ, ರೈಟ್? ಸೊ ದಿಸ್ ಇಸ್ ಅವರ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ನೋಡಿ, ಡಯಾಗ್ನಲ್ ಎಲಿಮೆಂಟ್ಸ್ ಬಿಟ್ಟು ಬೇರೆ ಎಲ್ಲವೂ ಸೇಮ್ ಇದೆ ತಾನೆ, ಎರಡೆರಡು ಕಾರ್ನರ್ ಕರೆಕ್ಟಾಗಿ ನೀವು ಪೇಪರ್ ಫೋಲ್ಡ್ ಮಾಡಿದ್ರೆ ಕಾಪಿ ಈ ಕಡೆ ಮಿರರ್ ಇಮೇಜ್ ಅಂತಾರಲ್ಲ ಆ ಥರ ಇದ್ದರೆ ಅದನ್ನು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಕ್ಯೂ ಇಸ್ ಈಕ್ವಲ್ ಟು ಸ್ಕ್ಯೂ ಸಿಮೆಟ್ರಿಕ್ ಅಂದ್ರೆ ಏನು? ಹಾಫ್ ಎ ಮ್ಯಾಟ್ರಿಕ್ಸ್ ಮೀನ್ಸ್ ವಾಟ್? 3, 3, minus 1, minus 2, minus 2, 1, minus 4, minus 5, 2. A matrix minus A transpose ಅಂದರೆ 3, minus 2, minus 4, 3, minus 2, minus 5, minus 1, 1, 2. ಓಕೆ, ಸೊ ಏನು ಸಿಗುತ್ತೆ ನಿಮಗೀಗ? ಮೈನಸ್ ಮಾಡಿದ್ರೆ ಒಂದಂತೂ ಕನ್ಫರ್ಮ್, ಏನು ಡಯಾಗ್ನಲ್ ಎಂಟ್ರೀಸ್ ಅಂತೂ 0ನೇ ಇರ್ತವೆ ಅಂತ ಕನ್ಫರ್ಮ್ ಇನ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ರೈಟ್? ರಿಮೈನಿಂಗ್ ಎಂಟ್ರೀಸ್ 3 ಮೈನಸ್ ಆಫ್ ಮೈನಸ್ ಅಂದರೆ ಪ್ಲಸ್, minus 1 minus of minus ಅಂದರೆ 4 minus 1 is 3. ನೆಕ್ಸ್ಟು minus 2 minus 3 ಅಂದರೆ minus 5, 1 minus of minus ಅಂದರೆ 6. ಓಕೆ, minus 4 minus of minus ಅಂದರೆ plus 1, so minus 3. ನೆಕ್ಸ್ಟ್ ಇಲ್ಲಿ minus 5 minus 1 minus 6. ಓಕೆ, so when you multiply half, what will you get? 0, 5/2, 3/2, minus 5/2, 0, 6/2 ಅಂದರೆ 3, minus 3/2, minus 2 3s atane 0. Okay, so this is your skew symmetric matrix. ನೋಡಿರಬೇಕಿದ್ರೆ diagonal entries remaining same but opposite sign. So therefore you can write the given matrix as ಹೇಗೆ ಬರೀತೀರಾ? therefore given matrix ನಾವು sum of ಬರಿಬೇಕು ತಾನೆ, sum of symmetric and skew symmetric. ಇದು symmetric plus ಇದು skew symmetric. Write down given matrix as 3, 3, minus 1, minus 2, minus 2, 1, minus 4, minus 5, 2. ಇಲ್ಲಿ ಏನು ಸಿಕ್ತು ಸಿಮೆಟ್ರಿಕ್ ನಮಗೆ? 3, 1/2, minus 5/2, 1/2, minus 2, minus 2, minus 5/2, minus 2, plus 2. Here 0, 5/2, 3/2, minus 5/2, 0, 3, minus 3/2, minus 3, 0. Okay, so this is how we can easily do it, right? So coming to next question. ಕೊನೆ ಕ್ವಶನ್ ಏನಿದೆ? ಫೋರ್ತ್ ಕ್ವಶನ್ ನಿಮ್ಮದು. So fourth sub question is given A matrix is 1, 5, minus 1, 2. Right? So ಇದನ್ನು ನಾವು ಹೇಗೆ ಬರಿಬೇಕು? sum of symmetric plus skew symmetric. Okay? So P is equal to ಹೇಗೆ ಕಂಡುಹಿಡಿತೀರಾ? half into A plus A transpose, which is equal to half into A matrix ಅಂದರೆ 1, 5, minus 1, 2, plus A transpose ಅಂದರೆ 1, 5, minus 1, 2. Add ಮಾಡಿ half, 1 plus 1 is 2, 5 minus 1, 4, minus 1 plus 5, 4, 2 plus 2, 4. half ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ P ಮ್ಯಾಟ್ರಿಕ್ಸ್ ಏನು ಸಿಗುತ್ತೆ? 1, 2, 2, 2. Okay, so this is your P matrix which is symmetric, right? Find the skew symmetric part. Half A minus A transpose, which is equal to half A matrix ಬರೀರಿ minus A transpose ಬರೀರಿ. Okay, 1, 5, minus 1, 2. 1 minus 1, 5, 2. Right, do it. Skew symmetric in direct rule ಏನು ಗೊತ್ತು? ಡಯಾಗ್ನಲ್ ಅಂತೂ 0ನೇ ಬರುತ್ತೆ ನೋಡ್ರಿ, ಬಿಕಾಸ್ 1 minus 1, 2 minus 2, 0. 5 minus of minus 1 ಅಂದರೆ 6, minus 1 minus 5 ಅಂದರೆ minus 6. ಹಾಫ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಏನು ಸಿಗುತ್ತೆ? 0, 3, minus 3, 0. This is skew symmetric. Therefore given matrix can be written as
ಯಾವ ರೀತಿ ಬರಿತೀರಿ 1 5 minus 1 2 which is equal to 1 2 2 2 plus ಇನ್ನೊಂದು skew symmetric ಯಾವುದು 0 3 minus 3 0. Okay, so this is your skew symmetric matrix, right? I mean this is your matrix which can be written as sum of symmetric and skew symmetric, right? Next ಬಂದುಬಿಟ್ಟು 11th question ಏನಿದೆ ನಿಮಗೆ. ಇನ್ನೂ ಒಂದೇನಂದರೆ ಲಾಸ್ಟ್ ಇಯರು ಆವಾಗಲೇ ನಾವು ಪ್ರೀವಿಯಸ್ ಒಂದು ಕ್ವಶನ್ ಸಾಲ್ವ್ ಮಾಡಿದ್ವಿ ನೋಡ್ರಿ. ಯಾವುದು ಇಲ್ಲಿ ಕ್ವೆಶನ್ ನಂಬರ್ 8. ಇದನ್ನು ಅವ್ರೇನು ಮಾಡಿದ್ದಾರೆ, ಮ್ಯಾಟ್ರಿಕ್ಸ್ ಇದನ್ನು ತೊಗೊಂಡಿದ್ದಾರೆ, ಬಟ್ ಅದನ್ನು ಕೇಳಿರೋದು ಈ ಪಾರ್ಟಲ್ಲಿ. ಈ ಪಾರ್ಟ್ ಅಂದರೆ ಏನು, ಸಮ್ ಆಫ್ ದ ಸಿಮೆಟ್ರಿಕ್ ಸ್ಕ್ಯೂ ಸಿಮೆಟ್ರಿಕ್ ಮಾಡಿರಿ ಅಂತ ಕೇಳಿದ್ದಾರೆ. ಓಕೆ, ಇಫ್ ಪಾಸಿಬಲ್ ಟ್ರೈ ಟು ಸಾಲ್ವ್ ಇಟ್ ಆ್ಯಂಡ್ ಆನ್ಸರ್ ಸಿಕ್ಕರೆ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಬರಲಿಕ್ಕೆ ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ದ ಲಾಸ್ಟ್ 2 questions ಆರ್ ವೆರಿ ಈಸಿ. ಇಫ್ ಎ ಬಿ ಆರ್ ಸಿಮೆಟ್ರಿಕ್ ಮ್ಯಾಟ್ರಿಸಸ್, 2 ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇದ್ದಾವೆ ಅಂದರೆ ನಮಗೇನು ಗೊತ್ತೇಳಿ, 2 ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇದ್ದರೆ ವಿ ನೋ ದಟ್ ಎ ಬಿ ಈಸ್ ಈಕ್ವಲ್ ಟು ಐ ಮೀನ್ ನಾಟ್ ಎ ಬಿ ಈಸ್ ಈಕ್ವಲ್ ಟು ಬಿ ಎ ಬಿ ಮೈನಸ್ ಬಿ ಎ ಮಾಡಿದಾಗ ನಮಗೇನಾಗುತ್ತೆ, ಸೇಮ್ ಸಿಗುತ್ತೆ. ಬಟ್ ಅದರಲ್ಲಿ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ನಂಬರ್ ಡಯಾಗ್ನಲ್ ಎಂಟ್ರೀಸ್ ಸೇಮ್ ಸಿಗುತ್ತೆ. ದೇರ್ಫೋರ್ ಏನಾಗ್ಬಿಡುತ್ತೆ, ಡಯಾಗ್ನಲ್ ಎಂಟ್ರೀಸ್ 0 ಆಗುತ್ತೆ ಕ್ಯಾನ್ಸಲ್ ಆದಾಗ. ಓಕೆ, ನೀವು ಬೇಕಿದ್ರೆ 2 ಮ್ಯಾಟ್ರಿಕ್ಸ್ ತೊಗೊಳ್ರಿ, ಆದಷ್ಟು 2 × 2 ಈಸಿ ಮ್ಯಾಟ್ರಿಕ್ಸ್ ತೊಗೊಂಡ್ಬಿಟ್ಟು ಮಾಡಿರಿ. ಎ ಬಿ ಮಲ್ಟಿಪ್ಲೈ ಮಾಡಿ ಬಿ ಎ ಮಲ್ಟಿಪ್ಲೈ ಮಾಡಿ, ನಿಮಗೆ ಡಯಾಗ್ನಲ್ ಎಂಟ್ರೀಸ್ ಸೇಮ್ ಸಿಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಮೈನಸ್ ಮಾಡಿದಾಗ ಎ ಬಿ ಮೈನಸ್ ಬಿ ಎ ಮಾಡಿದಾಗ 0 ಆಗುತ್ತೆ. ರಿಮೈನಿಂಗ್ ಎಂಟ್ರೀಸ್ ಏನಾಗುತ್ತೆ, ಆಪೋಸಿಟ್ ಸೈನ್ ಬರುತ್ತೆ. ದೇರ್ಫೋರ್ ದಟ್ ಈಸ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಓಕೆ, next coming to question number 12, if A is equal to cos alpha minus sin alpha cos alpha and A plus A transpose ಏನು ಕಂಡೀಷನ್ ಕೊಟ್ಟಿದ್ದಾರೆ which is equal to identity matrix, then value of alpha ಏನಾಗುತ್ತೆ ಅಂತ ಕೇಳಿದ್ದಾರೆ. ಇದನ್ನು ಸ್ವಲ್ಪ ಸಾಲ್ವ್ ಮಾಡಬೇಕಾಗುತ್ತೆ. ಟ್ರೈ ಇಟ್ ಬೈ ಯುವರ್ ಸೆಲ್ಫ್ ಫಸ್ಟ್. ಓಕೆ, ಪಾಸ್ ದ ವಿಡಿಯೋ ಆ್ಯಂಡ್ ಟ್ರೈ, ದೆನ್ ನಾನು ಸಾಲ್ವ್ ಮಾಡ್ತೀನಿ, ನೋಡ್ಕೊಳ್ರಿ ಇನ್ ಕೇಸ್ ಬರಲಿಲ್ಲ ಅಂದರೆ. ಓಕೆ, ಸೊ ವಾಟ್ ಈಸ್ ಗಿವನ್ ಹಿಯರ್, ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಎ ಇಸ್ ಈಕ್ವಲ್ ಟು cos alpha minus sin alpha, ಇಲ್ಲಿ sin alpha, ಈ ಕಡೆ cos alpha. ಓಕೆ, ಅವ್ರು ಹೇಳಿರೋದು ಏನಂದರೆ ಕಂಡೀಷನ್ನು ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಐಡೆಂಟಿಟಿ ಆಗುತ್ತೆ, ಆಲ್ಫಾ ವ್ಯಾಲ್ಯೂ ಕಂಡಿದ್ದೀರಿ. ಫಸ್ಟ್ ರೈಟ್ ಡೌನ್ ಎ ಮ್ಯಾಟ್ರಿಕ್ಸ್ cos alpha ಮೈನಸ್ sin alpha, ನೆಕ್ಸ್ಟು sin alpha, ಈ ಕಡೆ cos alpha. ದಿಸ್ ಈಸ್ ಎ ಮ್ಯಾಟ್ರಿಕ್ಸ್ ಪ್ಲಸ್ ಸೈನ್ ಎ ಟ್ರಾನ್ಸ್ಪೋಸ್ ಅಂದರೆ ಕಾಸ್ ಆಲ್ಫಾ ಸೈನ್ ಆಲ್ಫಾ ಮೈನಸ್ ಸೈನ್ ಆಲ್ಫಾ ಕಾಸ್ ಆಲ್ಫಾ ಈಸ್ ಈಕ್ವಲ್ ಟು ಏನು ಹೇಳಿದ್ದಾರೆ, ಐಡೆಂಟಿಟಿ ಅಂದರೆ 1001, ರೈಟ್. ಇಲ್ಲಿ 1001 ಯಾಕೆ ತೊಗೊಂಡೆ, ಯಾಕಂದರೆ ಇವು ಕೂಡ 2 × 2 ಇದ್ದಾವೆ. ಅರ್ಥ ಆಯ್ತಾ? ಕೊಟ್ಟಿರುವಂಥ ಮ್ಯಾಟ್ರಿಕ್ಸ್ ಯಾವ ಆರ್ಡರಲ್ಲಿರುತ್ತೋ ಅದೇ ಆರ್ಡರಲ್ಲಿ ನಮಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ನ ನಾವು ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ, ರೈಟ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಟ್ ಒನ್. ಕೆಲವರಿಗೆ ಅದು ಕನ್ಫ್ಯೂಸ್ ಆಗುತ್ತೆ, 3 × 3 ಯಾವಾಗ ತೊಗೋಬೇಕು, 2 × 2 ಯಾವಾಗ ತೊಗೋಬೇಕು ಅನ್ನೋದು ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ದಿಸ್ ಈಸ್ ದ ರೀಸನ್. ಆಲ್ ರೈಟ್, ನಾವು ಎಡಿಷನ್ ಮಾಡಬೇಕು, ಹೌದಾ? ಆ್ಯಡ್ ಮಾಡಿ. ಕಾಸ್ ಆಲ್ಫಾ ಪ್ಲಸ್ ಕಾಸ್ ಆಲ್ಫಾ ಅಂದರೆ 2 ಕಾಸ್ ಆಲ್ಫಾ ಮೈನಸ್ ಸೈನ್ ಆಲ್ಫಾ ಪ್ಲಸ್ ಸೈನ್ ಆಲ್ಫಾ ಅಂದರೆ 0, ಸೈನ್ ಆಲ್ಫಾ ಮೈನಸ್ ಸೈನ್ ಆಲ್ಫಾ 0, ಕಾಸ್ ಆಲ್ಫಾ ಪ್ಲಸ್ ಕಾಸ್ ಆಲ್ಫಾ ಅಗೇನ್ 2 ಕಾಸ್ ಆಲ್ಫಾ ವಿಚ್ ಈಸ್ ಈಕ್ವಲ್ ಟು 1001. ಹೌದಾ? ಈ 2 ಮ್ಯಾಟ್ರಿಕ್ಸ್ ಈಕ್ವಲ್ ಇದೆ ಅಂದರೆ ನಾನೇನು ಹೇಳಿದ್ದೀನಿ, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಈಕ್ವಲ್ ಇದೆ. ಸೊ ಯಾವುದಾದ್ರೂ ಒಂದು ಎಲಿಮೆಂಟ್ ಇವೆರಡರಲ್ಲಿ ಯಾವುದಾದ್ರೂ ಈಕ್ವಲ್ ಮಾಡಿರಿ, 2 ಸೇಮೆ. 2 ಕಾಸ್ ಆಲ್ಫಾ ಈಸ್ ಈಕ್ವಲ್ ಟು 1, ನನಗೆ ಬೇಕಿರೋದು ಆಲ್ಫಾ ವ್ಯಾಲ್ಯೂ. ಕಾಸ್ ಆಲ್ಫಾ ಈಸ್ ಈಕ್ವಲ್ ಟು 1/2. ಟೆಲ್ ಮಿ ಒನ್ ಥಿಂಗ್, ಕಾಸ್ ಥೀಟಾ 1/2 ಯಾವಾಗ ಆಗುತ್ತೆ? ಆಲ್ಫಾ ಈಸ್ ಈಕ್ವಲ್ ಟು 60 ಡಿಗ್ರಿ ತಾನೆ, ಕಾಸ್ 61 ಆಗುತ್ತಾನೆ. ಆರ್ ಅದನ್ನು ರೇಡಿಯನ್ ಮೆಷರಲ್ಲಿ ಬರಿಬೇಕಂದ್ರೆ π/3. ಸೊ ಆಪ್ಷನ್ ಯಾವುದ್ರಲ್ಲಿ ಐತಪ್ಪ, ಎ ಬಿ ಸಿ ಡಿ, ಬಿ ಆಪ್ಷನ್. ಓಕೆ, ಬಿ ಆಪ್ಷನ್ ಬಂದುಬಿಟ್ಟು ರೈಟ್ ಆನ್ಸರ್ ಆಗುತ್ತೆ, ರೈಟ್. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಎಕ್ಸಸೈಸ್ ಪ್ರಾಬ್ಲಮ್ಸ್. ನಿಮಗೆ ಎಲ್ಲಾದರೂ ಏನಾರು ಯಾವುದಾದ್ರು ಸ್ಟೆಪ್ಪು ಬೈ ಮಿಸ್ಟೇಕ್ ನಾನು ತಪ್ಪು ಬರ್ತಿದ್ರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಮೀನ್ ವೈಲ್ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ. ಓಕೆ, ಯಾವುದೋ ಒಂದು ಸ್ಟೆಪ್ಪು ಸ್ವಲ್ಪ ಮಿಸ್ಟೇಕ್ ಆಗಿದ್ದರೆ, ಓಕೆ, ಬಿಕಾಸ್ ಐ ಆಮ್ ಹ್ಯೂಮನ್ ಬೀಯಿಂಗ್, ನಾಟ್ ಗಾಡ್, ರೈಟ್. ದೆರ್ ಈಸ್ ಎ ಪಾಸಿಬಿಲಿಟಿ ಬೈ ಮಿಸ್ಟೇಕ್ ಆಗಿರಬಹುದು. ಓಕೆ, ಆ್ಯಂಡ್ ಇಫ್ ಯು ವಾಂಟ್ ಎನಿಥಿಂಗ್ ಎಲ್ಸ್ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಆ್ಯಂಡ್ ವಾಟ್ ಎಲ್ಸ್, that's it. If you have got some help from this video, do like and do share this video with others. Okay, ನಿಮ್ಮ ಫ್ರೆಂಡ್ಸ್ ಯಾರು ಇರ್ತಾರೋ ಅವ್ರ ಜೊತೆಗೆ ಏನು ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗಲಿ. ಓಕೆ, that's all for today. Thank you so much. God bless you.